ಒಬ್ಳು ಹುಡುಗಿ ತುಂಬಾ ವೈಟ್ಗೆ ಚೆನ್ನಾಗಿ ಅದ್ರಲ್ಲಿ ಕ್ಯೂಟ್ ಆಗಿದ್ದಾಳೆ. ಲಕ್ಷಣದಲ್ಲಿ ಇದ್ರೆ ಈ ತರ ಇರ್ಬೇಕಂತ ಇನ್ನೊಂದು ಥಾಟ್ಸ್ ಆತರ ಅನ್ಕೊಂಡ್ರೆ ನನ್ಗೆ ಅದೇ ತರ ಒಂದು ಮಗು ಹುಟ್ಟ ನನಗ್ ತುಂಬಾ ಖುಷಿ ಆಯ್ತು, ಆಶ್ಚರ್ಯ ಆಯ್ತು. ನಾವೇನ್ ಅನ್ಕೊಂಡ್ರು ಆಗುತ್ತಾ ಇದು ಧ್ಯಾನದಲ್ಲಿ ಇಷ್ಟೆಲ್ಲ ಇದೆಯಲ್ಲ ಅಂತ ನನಗೆ ತುಂಬಾ ಖುಷಿ ಆಯ್ತು ಮೇಡಮ್. ಮತ್ತೆ ಮುಂಚೆ ಎಲ್ಲ ವಿದ್ಯೆಗಳು ಕಲ್ತಿದ್ದೆ, ಆದ್ರೂನು ನನ್ಗೆ ಕ್ವಶನ್ ಮಾರ್ಕ್ ಇತ್ತು. ಇನ್ನು ವಾಟ್ ಇಸ್ ನೆಕ್ಸ್ಟ್ ಅನ್ನೋದು ನನ್ನ ಇನ್ನರ್ ಅಲ್ಲಿ ಕಾಡ್ತಾ ಇತ್ತು. ಜ್ಯೋತಿಷ್ಯ ಕಲ್ತೆ, ನ್ಯೂಮರಾಲಜಿ ಕಲ್ತೆ, ಅಸ್ಟ್ರಾಲಜಿ, ವಾಸ್ತು, ಪ್ಲಾಮಿಸ್ಟ್ರಿ, ತುಂಬಾ ಥರ್ಡ್ ಐ ಮೆಡಿಟೇಷನ್, ಫಾಸ್ಟ್ ಲೈಫ್ ಥೆರಪಿ ಅಂತ ಎಲ್ಲಾ ವಿದ್ಯೆಗಳನ್ನೆಲ್ಲ ಕಲ್ತ್ಕೊಂಡೆ. ಆದ್ರೂ ಅದೆಲ್ಲ ಕಲ್ತ್ರು ನನ್ಗೆ ವಾಟ್ ಈಸ್ ನೆಕ್ಸ್ಟ್ ಅಂತ ನನ್ನ ಇನ್ನರಲ್ಲೇ ಏನೋ ಒಂದು ಹೇಳ್ತಾನೆ ಇರ್ತಿತ್ತು. ಅದು ಇದಲ್ಲ, ಇನ್ನೂ ಏನೋ ಇದೆ, ಇನ್ನೂ ಏನೋ ಇದೆ, ಅದನ್ನ ಕಲಿತಿ ಅಂತ ನನಗೆ ಇನ್ನರಲ್ಲಿ ಹೇಳ್ತಾ ಇರೋದು. ನಾನು ಇನ್ನೇನಿರ್ಬೋದು, ಇಷ್ಟೊಂದೆಲ್ಲ ಕಲ್ತೆ ಏನೋ ಆಗ್ಲಿಲ್ಲ ಅಂತ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಇದರಿಂದ ಏನಾದ್ರು ಆಗ್ಬೋದೇನೋ ಅನ್ಕೊಂಡು ಒಂದಿನ ಪಿ ಸಿ PCBS ಅಂತ, ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಅಂತ, ಅದರಲ್ಲಿ ಒಂದ್ ನಂಬರ್ ತಗೊಂಡು ಕಾಲ್ ಮಾಡಿದೆ. ವಿರೂಪಾಕ್ಷ ಸರ್ ಕಾಲ್ ರಿಸೀವ್ ಮಾಡಿ ಗ್ರೂಪ್ಗೆ ಆಡ್ ಮಾಡಿದ್ರು. ನೀನು ಮೆಡಿಟೇಷನ್ ಮಾಡ್ತಾ ಹೋಗು, ಚೆನ್ನಾಗಾಗುತ್ತೆ ಅಂತ ಎಲ್ಲ ಅವರು ಮನೆಯಲ್ಲೇ ಮಾಡ್ಬೋದು ಅಂತಂದೆಲ್ಲ ಹೇಳಿ ತುಂಬಾ ಅದ್ರ ಬಗ್ಗೆ ಎಲ್ಲ ನನ್ಗೆ ಹೇಳಿದ್ರು. ಮತ್ತೆ ಅದೇ ಅಷ್ಟೆಲ್ಲ ಆದ್ಮೇಲೆ ಓದಿದ್ದು ಎಲ್ಲ ಆಂಧ್ರದಲ್ಲಿ. ಇವಾಗ ನಾವ್ ಇರೋದು ಮಡಕ್ಷರದಲ್ಲೇ ಆದ್ರೂ ನಾನು ಓದಿರೋದೆಲ್ಲ ಕರ್ನಾಟಕನೇ. ಅದೇನೋ ಕನ್ನಡ ಭಾಷೆ, ಕರ್ನಾಟಕ ಅಂದ್ರೆ ನನ್ಗೆ ತುಂಬಾ ಇಷ್ಟ. ಹುಟ್ಟಿರೋದು ಆಂಧ್ರನೇ, ನಾನು ಮ್ಯಾರೇಜ್ ಆಗಿರೋದು ಆಂಧ್ರನೇ, ಬಟ್ ಓದಿರೋದು ಮಾತ್ರ ಕರ್ನಾಟಕ. ಹಂಗಾಗಿ ಕರ್ನಾಟಕ ಅಂದ್ರೆ ನಂಗೆ ತುಂಬಾ ಇಷ್ಟ. ನಾವು 2 ಇಯರ್ಸ್ ಬೇಕು ತುಮಕೂರಲ್ಲೇ ಇದ್ವಿ. ಇವಾಗ ಜಸ್ಟ್ ಒಂದ್ 2 ಇಯರ್ಸ್ ಇಂದ ಇಲ್ಲಿ ಮಡಕ್ಷಿರ ಬಂದಿದೀವಿ. ಇಲ್ಲಿಂದ ಒಂದು ಹ್ಮ್ ಇದಿತ್ತು, ಒಂದು ಪ್ರೋಗ್ರಾಮ್ ಇತ್ತು ಪಾತಗಾನಹಳ್ಳಿ ಅಂತ, ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಎಲ್ಲಾರ್ನು ಪಿರಮಿಡ್ ಅಲ್ಲಿ ಎಲ್ಲಾರ್ನು ನೋಡಿದ ತಕ್ಷಣ, ಪಿರಮಿಡ್ ಮಾಸ್ಟರ್ಸ್ ಎಲ್ಲಾರ್ನು ನೋಡಿದ ತಕ್ಷಣ ನನ್ಗನ್ನಿಸ್ತು ಇದು ವಸುದೈವ ಕುಟುಂಬ ಅಂತಾರಲ್ಲ, ಇದೇ ಇರ್ಬೋದು ಅನ್ನೋ ತರ ನನ್ಗೆ ತುಂಬಾ ಫೀಲ್ ಆಯ್ತು. ಅವ್ರು ಮಾತಾಡ್ತಾ ರೀತಿ, ಪ್ರೀತಿಯಿಂದ. ಹೊಸ್ದಾಗ್ ಹೋಗಿದ್ದೀನಿ, ನನ್ಗೆ ಇನ್ನು ಯಾವ ಇದು ಇಲ್ಲ, ಅದೇ ಫಸ್ಟ್ ಟೈಮ್ ನಾನು ಹೋಗಿದ್ದೀನಿ. ಪಿರಮಿಡ್ ಮಾಸ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಜ್ಯೋತಿ ಮೇಡಮ್ ಇರ್ಬೋದು, ಸುರೇಂದ್ರ ಸರ್, ಇನ್ನು ತುಂಬಾ ಜನ ಧ್ಯಾನಿಗಳು ಬಂದಿದ್ರು. ಎಲ್ಲ ಅದು ಅವೇರ್ನೆಸ್ ಎಲ್ಲ ತುಂಬಾ ಹೇಳ್ತಾ ಇದ್ರು. ನಾನ್ ವೆಜ್ ಎಲ್ಲ ನಾನು ಬರ್ತಿಂದಾನು ನಾನು ನಾನ್ ವೆಜ್ ತಿಂತಾ ಇರ್ಲಿಲ್ಲ. ಅಟ್ಲೀಸ್ಟ್ ಗೋಬಿನೂ ತಿಂತಾ ಇರ್ಲಿಲ್ಲ. ನಾನು ಅದನ್ನ ನೋಡಿದ್ರೇನೆ ಚಿಕನ್ ತರ ಕಾಣಿಸೋದಕ್ ನಾನು ತಿಂತಾ ಇರ್ಲಿಲ್ಲ. ಹಿಂಗೆ ಫ್ರೆಂಡ್ಸ್ ಸಹವಾಸದಿಂದ ಒಂದು 5 ಇಯರ್ಸ್ ನಾನು ತಿಂದ್ಬಿಟ್ಟೆ ಗೋಬಿ. ಅದೇನೋ ಮಟನ್ ತಿಂತಾ ಇದ್ರು, ಬರೀ ಚಿಕನ್ ಆತರ ಎಲ್ಲ ತಿಂತಾ ಇದ್ದೆ. ಈ ಧ್ಯಾನಕ್ ಬಂದ್ಮೇಲೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟೆ. ಕಂಪ್ಲೀಟ್ ಆಗಿ ಬಿಟ್ಟಾದ್ಮೇಲೆ ಇನ್ನು ನನ್ಗೆ ನಾನ್ ವೆಜ್ ಎಲ್ಲ ಬಿಟ್ಟು ಮತ್ತೆ ಮೆಡಿಟೇಷನ್ ಮಾಡ್ತಾ ಇದ್ದೆ. ಚೆನ್ನಾಗಿ ಅನ್ಸೋದು. ಏನಾದ್ರೂ ಕ್ವಶನ್ ಬಂದ್ರೆ ನನ್ನಲ್ಲೇನೆ, ನನ್ಗೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ವಲ್ಲ ಹೆಂಗ್ ಹೇಳ್ಕೊಳ್ಳೋದು ಅಂತ ನನಗೆ ತುಂಬಾ ಅನ್ಸೋದು. ಯಾರನ್ನಾದ್ರೂ ಕೇಳ್ಬೇಕಲ್ವಾ. ಥರ್ಡ್ ವಿಷನ್ಸ್ ಎಲ್ಲ ಬರ್ತಾ ಇತ್ತು, ಚಿಕ್ಕ ವಯಸ್ಸಿಂದಾನೇ ಅದೆಲ್ಲ ಬರ್ತಾ ಇತ್ತು. ಸ್ವಲ್ಪ ನೆಗೆಟಿವ್ ಎಲ್ಲ ಜಾಸ್ತಿ ಗೊತ್ತಾಗೋದು, ಪಾಸಿಟಿವ್ ಸ್ವಲ್ಪ ಕಡಿಮೆ ಗೊತ್ತಾಗೋದು, ನೆಗೆಟಿವ್ ತುಂಬಾ ಗೊತ್ತಾಗೋದ್ರಿಂದ ನನಗೆ ಭಯ ಆಗೋದು. ಮೆಡಿಟೇಷನ್ ಮಾಡ್ಬೇಕೋ ಬೇಡ ಅಂತ ಎಲ್ಲ ದಿನ ವಿಷ್ಣು ಸಹಸ್ರನಾಮ ಕೇಳೋದು ಆತರ ಎಲ್ಲ ಮಾಡ್ತಾ ಇದ್ದೆ. ಹ್ಮ್ ಅದೆಲ್ಲ ಆದ್ಮೇಲೆ ಮತ್ತೆ ಯಾರನ್ನಾದ್ರೂ ಇನ್ನೂ ಮೇಡಮ್, ಯಾರಾದ್ರೂ ನನ್ಗಿನ್ನೂ ಧ್ಯಾನಿಗಳು ಸಿಗ್ತಾರ ಅಂತ ಸರ್ಚ್ ಮಾಡಿ ಅದ್ರಲ್ಲಿ ಲಕ್ಷ್ಮೀ ಪ್ರಕಾಶ್ ಮೇಡಮ್ದು ನಂಬರ್ ಸಿಕ್ತು. ಅವ್ರದ್ದೊಂದಿನ ಆಡ್ ನೋಡ್ದೆ. ಅವ್ರ ನಂಬರ್ ತಗೊಂಡು ಮೇಡಮ್ಗೆ ಕಾಲ್ ಮಾಡಿದೆ. ಮೇಡಮ್ಗೆ ಧ್ಯಾನದ ಬಗ್ಗೆ ಎಲ್ಲ ಸ್ವಲ್ಪ ಕೇಳ್ಬೇಕಿತ್ತು, ಅದಕ್ಕೆ ಅಂದ್ರೆ ಅವ್ರು ತುಂಬಾ ಖುಷಿಯಿಂದ ಮಾತಾಡಿ ಒಂದ್ ಅರ್ಧ ಗಂಟೆ ಎಲ್ಲ ಮಾತಾಡಿ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಮತ್ತೆ ಅಮಾವಾಸ್ಯೆ ಧ್ಯಾನ ಇಟ್ಕೊಂಡಿದೀವಿ, ಬರ್ಬೇಕು ಅಂತ ಹೇಳಿದ್ರು. ಸರಿ ಮೇಡಮ್ ಬರ್ತೀನಿ ಅಂತ ಅವತ್ತೇ ಧ್ಯಾನ ಇದೆ. ಸಂಜೆ ನಾನು ಅವತ್ತೇ ಅನ್ಎಕ್ಸ್ಪೆಕ್ಟೆಡ್ ಆಗ ಮೇಡಮ್ ಕಾಲ್ ಮಾಡಿದ್ದೀನಿ. ಮತ್ತೆ ಅವತ್ತು ಧ್ಯಾನಕ್ಕೆಲ್ಲ ಹೋದ್ರೆ ಅಲ್ಲಿ ತುಂಬಾ ಅನುಭವ. ಹೆಂಗೆ ಅಂದ್ರೆ ನಾನು ಕುತ್ಕೊಂಡಿದೀನಿ, ಒಂದ್ 5 ಮಿನಿಟ್ಸ್ ಅಲ್ಲೇ ನನ್ಗೆ ಥಾಟ್ಲೆಸ್ ಲೆವೆಲ್ಗೆ ಹೋಗಿ ಮತ್ತೆ ನನ್ ದೇಹ ಎಲ್ಲ ಹಗುರಾಗಿ ಮೇಲೆ ಹೋಗ್ತಾ ಇರೋ ತರ ಫೀಲ್ ಆಯ್ತು. ಅಲ್ಲಿ ಗುರುಗಳ್ದೆಲ್ಲ ಸಮಾಧಿ ಇದೆ, ಅಲ್ಲಿ ನೋಡಿದ ತಕ್ಷಣ ಏನೋ ಒಂಥರ ಎನರ್ಜಿ ಅನ್ನಿಸ್ತು ಆ ಪ್ಲೇಸ್. ಮತ್ತಲ್ಲಿ ಅನಿತಾ ಮೇಡಮ್ ಇರ್ಬೋದು ಎಲ್ಲ ಬಂದಿದ್ರು. ಅವ್ರದ್ದೆಲ್ಲ ಅನುಭವ, ಅವ್ರ ಅನುಭವ ಎಲ್ಲ ಹಂಚ್ಕೊಂಡು ಅವತ್ ನೈಟ್ ಫುಲ್ ಮೆಡಿಟೇಷನ್ ಮಾಡಿದ್ದು. ಎಲ್ಲ ರೆಸ್ಟ್ ಮಾಡಿದ್ರು ಸ್ವಲ್ಪ ಹೊತ್ತು, ಒಂದು 12-1 ಗಂಟೆವರೆಗೂ ಮೆಡಿಟೇಷನ್ ಮಾಡಿ. ನಾನು ಲಕ್ಷ್ಮೀ ಪ್ರಕಾಶ್ ಮೇಡಮ್ ತುಂಬಾ ಧ್ಯಾನ ಅನುಭವ ಹಂಚ್ಕೊಂಡು ಮಾರ್ನಿಂಗ್ ವರ್ಗು ಮೆಡಿಟೇಷನ್ ಮಾಡಿದ್ವಿ. ಎನರ್ಜಿ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಬಂದ ಮೇಲೆ, ಮನೆಗ್ ಬಂದ ಮೇಲೆ ನನಗೆ
ಎನರ್ಜಿ, ಆ ಎನರ್ಜಿಗೆ ಒಂದ್ 3 ಡೇಸ್ ಆದ್ರೂ ನಿದ್ದೆನೆ ಬರ್ತಿರ್ಲಿಲ್ಲ. ಮೆಡಿಟೇಷನ್ ಮೆಡಿಟೇಷನ್ ಮಾಡು 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 ಅನ್ನೋ ತರ ಅದೇ ಆಗ್ತೈತೆ. ಏನಾದ್ರೂ ಆಕ್ಟಿವ್ ಆಗಿ ಒಂದ್ ಏನಾದ್ರೂ ಮಾಡ್ತಾ ಇರ್ಬೇಕು ಅಂತ ತರ ಫೀಲ್ ಆಗ್ತಾ ಇತ್ತು. ಹಂಗೆ ತುಂಬಾ ಅನುಭವ ಆಯ್ತು. ಒಂದಿನ ನನ್ ಮಗು ಹುಷಾರಿರ್ಲಿಲ್ಲ, ಮಗನ್ಗೆ. ಅವನಿಗೆ ಪಿರಮಿಡ್ ಕ್ಯಾಪ್ ಇಡ್ಸ್ಬಿಟ್ಟು ಮೆಡಿಟೇಷನ್ ಮಾಡಿಸ್ದೆ. ಒಂದ್ 10-15 ಮಿನಿಟ್ಸ್ ಮೆಡಿಟೇಷನ್ ಮಾಡಿಸ್ದೆ. ಅವನ್ಗೂ ಅಷ್ಟೇ ಬೇಗ ಅದು ಎನರ್ಜಿ ಪಾಸ್ ಆದ್ರೆ ಅವನು ಫುಲ್ ಹಿಂಗುಸ್ತಾ ಇದ್ದಾನೆ ಕ್ಯಾಪ್ ಹಾಕೊಂಡು. ನನ್ಗೆ ಆಶ್ಚರ್ಯ ಅನ್ನಿಸ್ತು. ಅವತ್ತು ಫೀವರ್ ಎಲ್ಲ ಹೋಯ್ತು. ಫೀವರ್ ಇದ್ದಿದ್ದು ಒಂದು ಹಾಫ್ ಅಲ್ಲೆಲ್ಲ ಕ್ಲಿಯರ್ ಆಯ್ತು. ತುಂಬಾ ಆಶ್ಚರ್ಯ ಅನ್ನಿಸ್ತು, ಇಷ್ಟೊಂದೆಲ್ಲ ಇದಿದೆ ಇದ್ರಲ್ಲಿ ಪಿರಮಿಡ್ ಕ್ಯಾಪ್ ಅಲ್ಲಿ ಅಂತ. ಮತ್ತೆ ನಾನು ಹೇಳ್ದೆ, ಡೈಲಿ ಮೆಡಿಟೇಷನ್ ಮಾಡು ಚೆನ್ನಾಗಿರುತ್ತೆ ಅಂದ್ರೆ ನನ್ ಮಗನು ಡೈಲಿ ಮೆಡಿಟೇಷನ್ ಮಾಡ್ತಾನೆ. ಹ್ಮ್ ಒಂದ್ ಮತ್ತೆ ನಮ್ಮ ಮನೆಯವ್ರದ್ದು ದಿನ ಫೋನ್ ಸ್ವಿಚ್ ಆಫ್ ಆಗಿತ್ತು ಮಧ್ಯಾಹ್ನನೇನೆ. ಅವರು ಕಾಲೇಜ್ಗೆ ತಗೊಂಬಂದ್, ಕಾಲೇಜ್ ಹತ್ರ ಸ್ವಿಚ್ ಆಫ್ ಆಗೈತೆ, ಮನೆಗೆ ತಗೊಂಬಂದ್ರು. ನಾನೇನ್ ಮಾಡ್ದೆ, ಸುಮ್ನೆ ಆನ್ ಮಾಡ್ದೆ, ಅದ್ ಆನ್ ಆಗ್ಲಿಲ್ಲ. ಕೇಳ್ದೆ ಒಂದ್ ಏಂಜಲ್ಸ್ ನಾನು ಕರ್ದೆ. ಹೆಲ್ಪರ್ ಗೈಡ್ಸ್ ಅಂತಾರಲ್ಲ ಏಂಜಲ್ಸ್, ಅದೆಲ್ಲ ಪ್ರಿಯಾಂಕಾ ಮೇಡಮ್ ವಿಡಿಯೋಸ್ ಅಲ್ಲಿ ನೋಡಿದ್ದೆ. ಅದನ್ನ ನಾನು ಏಂಜಲ್ಸ್ ಇನ್ವೈಟ್ ಮಾಡಿ ಮತ್ತೆ ಸ್ವಿಚ್ ಆನ್ ಮಾಡಿದ್ರೆ ಅದು ತಕ್ಷಣ ಆನ್ ಆಗ್ಬಿಡ್ತು ಫೋನು. ನನಗ್ ತುಂಬಾ ಆಶ್ಚರ್ಯ ಅನ್ನಿಸ್ತು, ಇಷ್ಟೊಂದು ಎನರ್ಜಿ. ಮತ್ತೆ ತುಂಬಾ ಆಶ್ಚರ್ಯ ಅನ್ನಿಸ್ತು. ಅದು ಪಿರಮಿಡ್ ಕ್ಯಾಪ್ ಇದೆ ನಮ್ಮ ಮನೇಲಿ ಒಂದು, ಅದನ್ನ ನಾನು ಮೆಡಿಟೇಷನ್ ಮಾಡಿ ಮಾಡಿ ವಾಟರ್ ಟ್ಯಾಂಕ್ ಮೇಲೆ ಇಡ್ತೀನಿ. ನಮ್ಮ ಮನೆಯವ್ರು ಏನ್ ಹೇಳಿದ್ರು ಅಂದ್ರೆ, ಕಾಲೇಜಲ್ಲಿ ಫಿಲ್ಟರ್ ನೀರೇ ಇರೋದು, ಬಟ್ ಮನೇಲಿ ಎಷ್ಟು ಟೇಸ್ಟಿ ಆಗಿದೆ ನೀರು, ಕಾಲೇಜಲ್ಲಿ ಈ ತರ ಇಲ್ವಲ್ಲ ಅಂತ ಅವರು ಥಿಂಕ್ ಮಾಡ್ತಾ ಇದ್ರು. ಅವರು ಹಂಗಂತ ಹೇಳಿದ್ರು. ನಾನು ಹೇಳ್ದೆ, ಇದು ನಾನು ಪಿರಮಿಡ್ ಕ್ಯಾಪ್ ಇಟ್ಟಿದ್ದೀನಿ, ಅದಕ್ಕೆ ಈ ನೀರು ನೆಗೆಟಿವ್ನೆಲ್ಲ ಕ್ಲೆನ್ಸ್ ಮಾಡಿ ತುಂಬಾ ಚೆನ್ನಾಗಿ ಪ್ಯೂರಿಫೈ ಆಗಿದೆ, ಸ್ವೀಟ್ ಇದೆ ನೀರು, ಚೆನ್ನಾಗಿದೆ, ಕೋಲ್ಡ್ ಇದೆ ಅಂತ ಹೇಳ್ದೆ. ಅದೊಂದು ಆಶ್ಚರ್ಯ ತುಂಬಾ ಚೆನ್ನಾಗಿತ್ತು. ಮತ್ತೆ ನನ್ ಮಗ 2019 ಅಲ್ಲಿ ಅವಾಗ ಮೆಡಿಟೇಷನ್ ಮಾಡ್ತಾ ಇದ್ದೆ, ಆದ್ರೆ ಯಾರದೇ ಮಾಸ್ಟರ್ದು ನನಗೆ ಕಾಂಟ್ಯಾಕ್ಟ್ ಇರ್ಲಿಲ್ಲ. ನನ್ ಮಗ ಹುಟ್ಬೇಕಾದ್ರೆ ಪತ್ರಿಜಿ ಅವ್ರದ್ದು ಬರ್ಡೇ ಇತ್ತು ಅವತ್ತು. ಪತ್ರಿಜಿ ಅವ್ರ ಬರ್ಡೇದು ಎಲ್ಲ ನಾನು ನೋಡ್ದೆ ಲೈವ್ ಅಲ್ಲಿ, ಇದ್ರಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇದ್ದೆ. ಅದ್ರ ನೆಕ್ಸ್ಟ್ ಡೇನೆ November 12 ಪತ್ರಿಜಿದು ಬರ್ಡೇ ಇತ್ತು ಗುರುಗಳದು. ಮತ್ತೆ November 11 ಪತ್ರಿಜಿದು ಬರ್ಡೇ ಇತ್ತು. 11 ನನ್ ಮಗ ಹುಟ್ಟಿದಂದ್ರೆ ಒಂದೊಂದ್ ದಿನ ಡಿಫ್ರೆನ್ಸ್. ಗುರುಜಿ ಬರ್ಡೇ ಇವತ್ತು ಆಚರಿಸಿದ್ರೆ ನೆಕ್ಸ್ಟ್ ಡೇನೆ ನನ್ ಮಗನ್ ಬರ್ತಡೇ ಬಂತು. ಅದಂದು ತುಂಬಾ ನನ್ಗಿನ್ನೂ ಸೌಲ್ ತುಂಬಾ ಹತ್ರ ಆಯ್ತು ನನ್ಗೆ, ಅಧ್ಯಾತ್ಮ ಸ್ಪಿರಿಚುವಲ್ಗೆ ಇನ್ನೂ ತುಂಬಾ ಇದಾಯ್ತು. ಮತ್ತೆ ಏಕಾದಶಿ ದಿವಸ ನನ್ ಮಗಳು ಹುಟ್ಟಿದ್ದು. ನನ್ ಮಕ್ಳು ಒಂದು ದಿನಕ್ಕೂ ನಾವು ಹಾಸ್ಪಿಟಲ್ ಕರ್ಕೊಂಡ್ ಹೋಗಿಲ್ಲ. ನನಗಂತೂ ನಾನು ಹುಟ್ಟಿ ಇವತ್ತು 35 ಇಯರ್ಸ್ ನನಗೆ ಅಂದ್ರೆ, ನನಗ್ ಗೊತ್ತಿದ್ದಂಗೆ ಒಂದ್ 2 ಟೈಮ್ಸ್ ಏನಾದ್ರು ಧ್ಯಾನಕ್ ಬರೋದಕ್ ಮುಂಚೆ ಒಂದ್ 2 ಟೈಮ್ಸ್ ಹಾಸ್ಪಿಟಲ್ ಹೋಗಿದ್ದೀನಿ ಅನ್ಸುತ್ತೆ ಅಷ್ಟೇ. ನನ್ಗೆ ಅಷ್ಟು ಹೆಲ್ತಿ ಕೊಟ್ಟಿದೆ. ಇಷ್ಟೊಂದು ಎನರ್ಜಿ ಇಟ್ಕೊಂಡು ನೀನು ಮೆಡಿಟೇಷನ್ ಮಾಡಲ್ಲ ಅಂತ ಗುರುಗಳು, ನಾನು ಎಷ್ಟೊಂದ್ ಸರಿ ಧ್ಯಾನ ಮಾಡ್ಬೇಕಾದ್ರೆ, ನಿನ್ಗೆ ಏನ್ ಕಡಿಮೆ ಆಗಿದೆ, ಎಷ್ಟು ಎನರ್ಜಿ ಇದೆ, ಎಷ್ಟು ಹೆಲ್ತ್ ಇದೆ, ಎಲ್ಲ ಹೆಲ್ತ್ ಪ್ರಾಬ್ಲಮ್ಗೋಸ್ಕರ ಮೆಡಿಟೇಷನ್ ಮಾಡ್ಬೇಕು ಅದು ಇದು ಅಂತ ಕಷ್ಟ ಪಡ್ತಿರ್ತಾರೆ, ನಿನ್ಗೆಲ್ಲಾ ಕೊಟ್ರು ನೀನು ಮೆಡಿಟೇಷನ್ ಕಂಟಿನ್ಯೂ ಆಗಿ ನೀಟಾಗಿ ಮಾಡ್ತಾ ಇಲ್ಲ ಅಂತ ಗುರುಗಳು ಒಂದಿನ ಧ್ಯಾನದಲ್ಲಿ ಬಂದು ನಾನು ಹೇಳಿದ್ರು, ನಾನು ಏನಾದ್ರು ಕೇಳಿದ್ರೆ ಆ ತರ ಗುರುಗಳು ಕಾಣಿಸ್ಕೊಳ್ತಿರ್ತಾರೆ. ಮತ್ತೆ ತುಂಬಾ ಸರಿ ನಾನು ಮೆಡಿಟೇಷನ್ ಮಾಡ್ಬೇಕಾದ್ರೆ ಗುರುಗಳು ಬಂದು ಏನಾದ್ರು ಹೇಳೋದು ಆ ತರ ಮೆಸೇಜಸ್, ನನ್ಗೆ ಸ್ವಲ್ಪ ಧ್ಯಾನ ಮಾಡಿ ಇನ್ನೇನು ನನ್ ಧ್ಯಾನದಿಂದ ಹೊರಗಡೆ ಬರ್ಬೇಕು, ಅವಾಗ ಏನೋ ಮಾತಾಡೋದೆಲ್ಲ ಕೇಳಿಸ್ತಾ ಇರುತ್ತೆ. ಆದ್ರೆ ಕ್ಲಿಯರ್ ಆಗಿ ನನ್ಗೇನು ಗೊತ್ತಾಗ್ತಿರ್ಲಿಲ್ಲ, ಏನ್ ಹೇಳ್ತಿದಾರೆ, ಏನ್ ಮಾತಾಡಿದ್ರು ಅರ್ಧಂಬರ್ಧ ಕೇಳಿಸ್ತಲ್ಲ ಅಂತ ತುಂಬಾ ಸರಿ ಆ ತರ ಅಂದ್ಕೊಂಡಿದೀನಿ. ಅದೆಲ್ಲ ನನಗೆ ಮೆಸೇಜಸ್ ತುಂಬಾ ಕೊಡ್ತಾ ಇರ್ತಾರೆ. ಆದ್ರೆ ಒಂದಂತೂ ನನಗೆ ಗೊತ್ತಾಗ್ತಾ ಇರುತ್ತೆ, ನನ್ಗೆ ಗೊತ್ತಾಗ್ತಾ ಇರಲ್ಲ. ಅಂದ್ರೆ ಇಲ್ಲಿ 1-2-3 ಡೇಸ್ ಅಲ್ಲಿ ಏನ್ ಆಗ್ತಾ ಇರುತ್ತೆ ಮುಂದೆ, ಅದು ವಿಷನ್ ಅಲ್ಲಿ ಮುಂಚೆನೆ ನನಗೆ ಗೊತ್ತಾಗ್ಬಿಡುತ್ತೆ. ಆತರ ಆಗೋದ್ರಿಂದ ನಾನು ಯಾರಿಗಾದ್ರೂ ಹಿಂಗ್ ಏನಾದ್ರು ಆಗೋದಿದ್ರೆ ಹೇಳಿದ್ರೆ ಅವರು ನಂಬ್ತಿರ್ಲಿಲ್ಲ. ಸುಮ್ನೆ ಏನೋ ಹೇಳ್ತೀಯ ಬಿಡು ಅಂತ. ಆದ್ರೆ ಅದು ಆ ವಿಷಯ ಆಗೋದ್ಮೇಲೆ ಕರೆಕ್ಟ್ ನೀನ್ ಹೇಳಿದ್ದು ಅನ್ನೋ ತರ ನಂಬರು. ಆ ತರ ನನ್ಗೆ ಧ್ಯಾನದಲ್ಲಿ ಬಂದು ತುಂಬಾ ಅನುಕೂಲ ಆಗೋದು. ಈ ಧ್ಯಾನ ಮಾಡೋದ್ರಿಂದ ಆ ತರ ಎಲ್ಲ ಅನುಕೂಲ ಆಗೋದು. ಮತ್ತೆ ನಾನ್ ನಮ್ ಫ್ರೆಂಡ್ಸ್ಗೆ, ನಮ್ ರಿಲೇಷನ್ಸ್ಗೆ, ನಮ್ಮ ಮನೆ ಪಕ್ಕ ಇರೋರ್ಗೆ ಎಲ್ಲಾರ್ಗು ಹೇಳ್ತಾ ಇದ್ದೆ, ಮೆಡಿಟೇಷನ್ ಮಾಡ್ರಿ ತುಂಬಾ ಚೆನ್ನಾಗಿರುತ್ತೆ ಅಂತ ಎಲ್ಲಾರ್ಗು ಹೇಳ್ತಾ ಇರ್ತೀನಿ. ಮೊನ್ನೆ ನಾವು ನಮ್ ಪಕ್ಕದ ಮನೆಯವ್ರಿಗೆ ನಾನು ಮೆಡಿಟೇಷನ್ ಮಾಡ್ತೀನಿ ಅಂತ ಎಲ್ಲ ಹೇಳಿ, ನಿಂಗೆ ನಾನ್ ವೆಜ್ ಎಲ್ಲ ತಿನ್ಬಾರ್ದು ಅಂದಿದ್ಕೆ ವಿತಿನ್ ನಾನು ಹೇಳಿ 1 ವೀಕ್ ಅಲ್ಲೇ ಅವರು ಡಿಸೈಡ್ ಮಾಡಿದ್ದಾರೆ, ನಾನ್ ವೆಜ್ ಹೌದು ತಿನ್ಬಾರ್ದು, ಕರೆಕ್ಟ್ ಅದು ಅಂತಂದ ಹೇಳ್ಬಿಟ್ಟು ಅವರು ಧ್ಯಾನ ಮಾಡ್ತಾ ಇದ್ದಾರೆ. ಅವರು ನಾನ್ ವೆಜ್ ಯೂಸ್ ಮಾಡ್ತಿಲ್ಲ, ವೆಜಿಟೇರಿಯನ್ ಆಗ್ಬಿಟ್ಟಿದ್ದಾರೆ. ಮತ್ತೆ ನನ್ಗೆ ಫೋನಿಂದ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಫೋನ್ ಪ್ರಾಬ್ಲಮ್ ಇದ್ರೆ ನಮ್ ಬ್ರದರ್, ಅಕ್ಕ ನಿಮ್ಗೆ ಮೆಡಿಟೇಷನ್ ಮಾಡ್ತೀಯ, ಫೋನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ ಹೇಳ್ತೀಯ ಅಂತ ಒಂದು 20,000 ಅಷ್ಟು ಫೋನ್ ಇದೆ, ಅದು ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಅಂದ್ರೆ ನೇಚರ್, ನಾವು ಧ್ಯಾನ ಮಾಡ್ತಾ ಇದ್ರೆ ನೇಚರ್
ಹ್ಮ್ ಯಾವ ರೀತಿ ನಮ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಮತ್ತೆ ನಂದು ಸ್ಕೂಟಿ ರೆಡಿ ಏನೋ ರಿಪೇರಿ ಇತ್ತು. ನಾನೊಂದ್ 2 ಸರಿ ತಗೊಂಡೋಗಿ ರೆಡಿ ಮಾಡ್ಸ್ಕೊಬರೋಣ ಅಂತ ಓಡಾಡಿ ಓಡಾಡಿ ಯಾರು ಸಿಗ್ಲಿಲ್ಲ. ಅದಕ್ಕೆ ನಾನ್ ಸುಮ್ನೆ ಆದೆ. ನಮ್ಮನೆ ಪಕ್ಕದವ್ರೇನೆ ಅವ್ರಿಗೆ ಧ್ಯಾನ ಹೇಳ್ಕೊಟ್ಟಿದೀನಿ. ಅವರೇ ನೋಡ್ಬಿಟ್ಟು ಮೇಡಮ್ ಏನಾಯ್ತು ಅಂದ್ರೆ ನಮ್ ಫ್ರೆಂಡೇ ಗೊತ್ತಿರೋರು ಇದಾರೆ ಅಂತ ಅವರೇ ಬಂದು ಫ್ರೀ ಆಫ್ ಮನೆ ಹತ್ರನೇ ಬಂದು ರೆಡಿ ಮಾಡ್ಕೊಟ್ಟೋದ್ರು. ಅದಂತೂ ತುಂಬಾ ಖುಷಿ ಆಯ್ತು. ಅಂದ್ರೆ ಮೆಡಿಟೇಷನ್ ಮಾಡ್ತಾ ಹೋದ್ರೆ ನಮಗೆ ನೇಚರ್ ಹೇಗ್ ಹೆಲ್ಪ್ ಮಾಡುತ್ತೆ ಅನ್ನೋದಕ್ಕೆ ಇದು ಒಂದು ನಾನು ನೋಡ್ದೆ. ತುಂಬಾ ಖುಷಿ ಆಯ್ತು. ಮತ್ತೆ PMC ವಾಹಿನಿಯಲ್ಲಿ ಶಾಂತಾ ಶ್ರೀನಿವಾಸ್ ಅಂತ ಮೇಡಮ್ ಇದನ್ನ ಹೇಳ್ತಾ ಇರ್ತಾರೆ. ಆ ಅವ್ರೊಂದು ಅವ್ರದೊಂದು ಎಪಿಸೋಡ್ ನೋಡ್ದೆ. ಇದು ಅರುಣಾಚಲಂದೆಲ್ಲ ಹೇಳ್ತಾ ಹೋಗ್ತಾರೆ. ಅದೆಲ್ಲ ಕೇಳಿ ಕೇಳಿ ನನ್ಗೆ ಅಲ್ಲಿಗೆ ಹೋಗ್ಬೇಕು ಹೋಗ್ಬೇಕು ಅನ್ನಿಸ್ತಾ ಇತ್ತು. ಅದನ್ನ ಆ ಎಪಿಸೋಡ್ ಮುಗಿಯಷ್ಟಲ್ಲಿ ನಾನು ಅರುಣಾಚಲಂಗೆ ಹೋಗಿ ನಡ್ಕೊಂಡು ಗಿರಿ ಪ್ರದಕ್ಷಿಣೆ ಎಲ್ಲ ಮಾಡ್ಕೊಂಡು ಬಂದೆ. ಅದಂತೂ ಖುಷಿ ಆಯ್ತು. ಅಂದ್ರೆ ನಾವ್ ಏನೇನ್ ಅನ್ಕೊಂತೀವೋ ಎಲ್ಲ ಆಗ್ತಾ ಹೋಗುತ್ತೆ. ಧ್ಯಾನ ಧ್ಯಾನ ಮಾಡ್ತಾ ಇದ್ರೆ ಯಾರಾದ್ರೂ ನಮ್ಗೆ ಏನಾದ್ರು ಅಂದ್ರೂನು ನಮ್ಗೆ ಹರ್ಟ್ ಆಗಲ್ಲ. ಮುಂಚೆ ಏನಾದ್ರು ಅಂದ್ರೆ ಹರ್ಟ್ ಆಗೋದು, ಇವಾಗ ಹರ್ಟ್ ಆಗ್ತಾ ಇಲ್ಲ. ಅದಂತೂ ನನ್ಗೆ ತುಂಬಾ ಖುಷಿ. ಈ ತರ ಎಲ್ಲ ನನ್ಗೆ ಅನುಭವ ಆಗ್ತಾ ಹೋಯ್ತು ಮೇಡಮ್. ಎಸ್ ಮೇಡಮ್. ಓಕೆ ಮೇಡಮ್. ಹಾ, ಓಕೆ ಮೇಡಮ್. ಹೇಳಿ ಮೇಡಮ್, ಮತ್ತೆ ಕಂಟಿನ್ಯೂ ಮಾಡಿ. ಓಕೆ ಓಕೆ ಮೇಡಮ್. ಮತ್ತೆ ಅಲ್ಲಿ ಇದಕ್ಕೆ ಪಾತಗಾನಹಳ್ಳಿ ಸಸ್ಯಾಹಾರ ರ್ಯಾಲಿಗೆ ಹೋಗಿದ್ರೆ ಅಲ್ಲಿಂದ ನಮ್ಮೂರಿಗೆ ಹೋದೆ ಮೇಡಮ್. ಅವತ್ತು ಸಂಡೇ ಇತ್ತು ಅದು ರ್ಯಾಲಿ. ನಾವು ಊರಿಗೆ ಹೋದ್ರೆ ಅಲ್ಲಿ ನೆಕ್ಸ್ಟ್ ಡೇನೆ ಮಾರಮ್ಮನ್ ಮಾಡ್ತಾರೆ, ಜಾತ್ರೆ ಎಲ್ಲ ಮಾಡ್ತಾರೆ. ಅಲ್ಲೇನಾಯ್ತು ಅಂದ್ರೆ ದೇವ್ರು ಪೂಜಾರಪ್ಪಗೆ ದೇವ್ರ ತರ ಬಂದು ನನಗೆ ಅಷ್ಟು ತುಂಬಾ ಎನರ್ಜಿ ಇತ್ತು ಮೇಡಮ್. ಊರಿಗೆ ಹೋಗಿದೀನಿ. ಅಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಟೆಂಪಲ್ ಆಗೋವರೆಗೂ ಯಾವ್ದೇ ಒಂದ್ ಪ್ರಾಣಿನೂ ಕಡಿಬಾರದು ದೇವರಿಗೆ ಅಂತ. ಅದು ಒಂದ್ 5-10 ವರ್ಷದಿಂದ ಹಂಗೆ ಇದೆ, ಟೆಂಪಲ್ ರೆಡಿ ಆಗಿಲ್ಲ. ಅವ್ರು ಏನ್ ಹೇಳಿದ್ರು ಅಂದ್ರೆ ಪೂಜಾರು ದೇವ್ರ ತರ ಬಂದ್ಬಿಟ್ಟು ಅವ್ರ ಮೇಲೆ ಯಾವ್ದೇ ನನಗೆ ಹಿಂಸೆ ಮಾಡಬಾರ್ದು ಯಾಕೆ ಕಡಿತಾರೋ ಅಂತ ನನಗ್ ಅನ್ಸೋದು. ಅವ್ರ ಏನ್ ಹೇಳಿದ್ರು ಅಂದ್ರೆ ಪೂಜಾರು ದೇವ್ರು ಬಂದು ಯಾವ್ದೇ ಒಂದು ಪ್ರಾಣಿನೂ ಕಡಿಬಾರ್ದು, ಇಲ್ಲಿ ಟೆಂಪಲ್ ಆಗೋವರ್ಗುನು ಯಾವ ಪ್ರಾಣಿನೂ ಕಡಿಬಾರ್ದು ಅಂತ ಅಂದ್ರು. ನಾನ್ ಅನ್ಕೊಂಡೆ ನಾನು ಅಲ್ಲಿ ರ್ಯಾಲಿಗೆ ಹೋಗ್ ಬಂದಿರೋದಕ್ಕೆ ಒಂದ್ 500-600 ಜೀವಗಳು ಉಳ್ದಿದಾವಲ್ಲ ಅಂತ ತುಂಬಾ ಖುಷಿ ಪಟ್ಟೆ. ಅದೊಂದಾಯ್ತು. ಮತ್ತೆ ತುಂಬಾ ಇನ್ನ ಒಂದ್ಸರಿ ಪಿರಮಿಡ್ ಹೋಗಿದ್ದೆ. ಫಸ್ಟ್ ಟೈಮ್ ನಾನು ಧ್ಯಾನ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಒಂದ್ ಟೈಮ್ ಪಿರಮಿಡ್ಗೆ ಹೋದೆ. ನನ್ ಮಕ್ಳನ್ ಕರ್ಕೊಂಡು ಇಲ್ಲಿಂದ ಒಂದು 300-250 300-350 ಕಿಲೋಮೀಟರ್ ಆಗುತ್ತೆ. ಹೋದ್ರೆ ಅಲ್ಲಿ ಮಕ್ಳಿದ್ರೆ ಒಳಗಡೆ ಧ್ಯಾನ ಮಾಡಕ್ ಬಿಡಲ್ಲ ಅಂದ್ರು ಸೆಕ್ಯೂರಿಟಿ. ಸರಿ ಅಂತ ವಾಪಸ್ ಬಂದೆ. ಎಲ್ಲ ನೋಡ್ಕೊಂಡು ಹೊರಗಡೆ ಎಲ್ಲ ಓಡಾಡ್ಕೊಂಡು ಮಕ್ಳನ್ನ ಕರ್ಕೊಂಡು ಹೋಗಿ ಮತ್ತೆ ಇನ್ನೊಂದ್ ಟೈಮ್ ಸೆಕೆಂಡ್ ಟೈಮ್ ಹೋದೆ. ಅವತ್ತು ನನ್ ಮಕ್ಳ ಜೊತೆ ನಮ್ ಮನೆಯವ್ರ ತಮ್ಮನ್ ಮಗಳು ಕರ್ಕೊಂಡ್ ಬಂದಿದ್ದೆ. ಅವಳಿಗೆ ಬ್ಯಾಗು ಮೊಬೈಲು ಹಿಡ್ಕೊ ಅಂತ ನಾನು ಅವಳ ಕೈಲಿ ಕೊಟ್ಟಿದ್ದೆ. ಫೋನು ಅವಳಲ್ಲೇ ಬಿಟ್ಬಿಟ್ಟು ಬ್ಯಾಗ್ ಒಂದ್ ತಗೊ ಬಂದಿದ್ದಾಳೆ. ನಾನ್ ಮಕ್ಳನ್ನ ಕರ್ಕೊಂಡು ಬಂದ್ಬಿಟ್ಟಿದೀನಿ. ಕಳೆದೋಗಿ 1 ಅವರ್ ಮೇಲಾಗಿದೆ. ನಾವ್ ಅಲ್ಲೆಲ್ಲ ಹೋಗಿ ಶಾಪಿಂಗ್ ಮಾಡ್ಕೊಂಡು, ಶಾಪಿಂಗ್ ಇದೆ ಅಲ್ಲಿ, ಏನಾದ್ರು ತಗೊಳ್ಳೋಣ ಅಂತ ಹೋಗಿ ಬುಕ್ಸ್ ಏನೇನು ಮಕ್ಳಿಗೆ ಆಟ ಆಡಕ್ಕೆ ಎಲ್ಲ ತಗೊಂಡು ಅಲ್ಲಿ ಹೋಟೆಲ್ ಇದೆ ಹೋಗಿ ಊಟ ಮಾಡ್ಕೊಂಡು ಆಮೇಲೆ ಫೋನ್ ನೋಡ್ತೀನಿ, ಫೋನ್ ಇಲ್ಲ. ಮೆಡಿಟೇಷನ್ ಮಾಡಿ ಬರ್ಬೇಕಾದ್ರೆ ಯಾರೋ ಒಬ್ರು ಧ್ಯಾನಿಗಳಿಗೆ ಆ ಫೋನ್ ಸಿಕ್ಕಿದೆ. ಅವ್ರು ತಗೊಂಡೋಗಿ ಸೆಕ್ಯೂರಿಟಿ ಕೈ ಕೊಟ್ಟಿದ್ದಾರೆ. ಆ ನಾನ್ ನನ್ ಫೋನಿಂದ ಆ ಫೋನಿಗೆ ಕಾಲ್ ಮಾಡಿದ್ರೆ ಅವರು ಸೆಕ್ಯೂರಿಟಿ ಸರ್ ಫೋನ್ ಎತ್ತಿ ಮೇಡಮ್ ನಮ್ಮ ಹತ್ರ ಇದೆ, ಸೆಕ್ಯೂರಿಟಿ ಹತ್ರ ಇದೆ ಇದು ಫೋನ್, ಬನ್ನಿ ಕಲೆಕ್ಟ್ ಮಾಡ್ಕೊಳ್ರಿ ಅಂದ್ರು. ಯಾರೋ ಒಬ್ರು ಧ್ಯಾನಿ ಅವ್ರಿಗೆ ಕೊಟ್ಟಿದ್ದಾರೆ ಅಲ್ಲಿ ಸಿಕ್ಕಿರೋದ್ನ. ಅವ್ರಿಗೆ ತುಂಬಾ ಕೃತಜ್ಞತೆ ಅರ್ಪಿಸ್ತೀನಿ ನಾನು. ಯಾಕಂದ್ರೆ ಬೇರೆ ಕಡೆ ಎಲ್ಲೇ ಆಗ್ಲಿ ಕಳ್ಸಿದ್ರೆ ಸಿಗ್ತಾ ಇರ್ಲಿಲ್ಲ ವಸ್ತು. ಧ್ಯಾನಿಗಳಿಗೆ ಎಷ್ಟು ಇದು ಇರುತ್ತೆ ಅನ್ನೋದು ಅವಾಗ ನನ್ಗಿನ್ನು ತುಂಬಾ ಗೊತ್ತಾಯ್ತು. ಮತ್ತೆ ಥರ್ಡ್ ಟೈಮ್ ಹೋದೆ ನಾನು. ಜು May 23rd 2024 ಹೋದೆ ಪಿರಮಿಡ್ ವೇಲೆಗೆ. ಅವಾಗ ಬುದ್ಧ ಪೂರ್ಣಿಮಾ ಇತ್ತು. ಅವಾಗ ನಾನು 1 ಅವರ್ ಧ್ಯಾನ ಮಾಡಿದೆ. ಅಲ್ಲಿ ನನಗೆ ತುಂಬಾ ಎನರ್ಜಿ ಫೀಲ್ ಆಯ್ತು. ಹ್ಮ್ ತುಂಬಾ ಅಂದ್ರೆ ತುಂಬಾ ಎನರ್ಜಿ ಇತ್ತು ಅವತ್ತು. ಬುದ್ಧ ಪೂರ್ಣಿಮಾ ತುಂಬಾ ಮಾಸ್ಟರ್ಸ್ ಎಲ್ಲ ಬಂದಿದ್ರು. ತುಂಬಾ ಖುಷಿ ಆಯ್ತು. ತೊಡಿ ಮೆಡಿಟೇಷನ್ ಮಾಡಿ ಮತ್ತೆ ನಾವು ಊರಿಗೆ ರಿಟರ್ನ್ ಬಂದ್ವಿ. ಅದೊಂದು ತುಂಬಾ ಧ್ಯಾನದ ಅನುಭವ ಅಂದ್ರೆ ಅವತ್ತು ತುಂಬಾ ಚೆನ್ನಾಗಾಯ್ತು. ಎನರ್ಜಿ ಫೀಲ್ ಆಯ್ತು. ಹ್ಮ್. ಹೀಗೆ ಏನಾದ್ರೂ ನಮ್ಗೆ ಏನಾದ್ರೂ ಅಂದ್ಕೊಂಡ್ರು ಯಾವ್ದೋ ಒಂದ್ ರೂಪದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರ್ಲಿ, ಏನಾದ್ರೂ ನಮಗ್ ಬೇಕಾಗಿರ್ಲಿ, ನಮ್ಗೆ ಹೆಲ್ತ್ ಪರ್ಪಸ್ ಇರ್ಬೋದು, ಏನಾದ್ರೂ ಅಂದ್ಕೊಂಡ್ರು ಯಾವ್ದೋ ಒಂದ್ ರೂಪದಲ್ಲಿ ನಮ್ಗೆ ಅದು ಬಂದು ನಾನು ಏನ್ ಜಾಸ್ತಿ ಏನಾದ್ರೂ ಹೆಲ್ಪ್ ಕೇಳಿದ್ರೆ ವಿತಿನ್ ನಾನು ಅಂದ್ಕೊಂಡಿರೋ ಟೈಮ್ಗಿಂತ ಮುಂಚೆನೆ ನನ್ಗೆ ಏನಾದ್ರೂ ಒಂದು ಹೆಲ್ಪ್ ಆಗ್ತಾ ಇರೋದು.
ಈ ಇಷ್ಟೆಲ್ಲ ನಾನ್ ಧ್ಯಾನದಿಂದ ತುಂಬಾ ಅನುಕೂಲ ಪಡ್ಕೊಂಡು ನಾನು ಬೇರೆ ಯಾರ ಹತ್ರನೂ ಹೊರಗಡೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗೋದ್ ಹೆಂಗೆ ಅಂತ ನಾನು ಯಾರ ಹತ್ರನೂ ಹಂಚ್ಕೊಂತ ಇರ್ಲಿಲ್ಲ. ಬಟ್ ಈ ಧ್ಯಾನದಿಂದ ನನಗೆ ತುಂಬಾ ಅನುಭವಗಳು ಆಗಿದೆ. ತುಂಬಾ ಹೆಲ್ಪ್ನು ಆಗಿದೆ ನನ್ನ ಜೀವನದಲ್ಲಿ. ನಾನು ಮತ್ತೆ ಏನಾದ್ರು ಎಷ್ಟೊಂದ್ ಕೆಲ್ಸಗಳ್ನೆಲ್ಲ ಕಲ್ತ್ಕೊಂಡಿದ್ದೆ. ಏನು ಮಾಡ್ತಾ ಇರ್ಲಿಲ್ಲ, ಆಗ್ತಾ ಇಲ್ಲ, ಮಾಡಕ್ಕಾಗಲ್ಲ ಅಂತ. ಈ ಧ್ಯಾನಕ್ ಬಂದ್ಮೇಲೆ ಇಲ್ಲಿಗೆ ಒಂದು 6 ಮಂತ್ ಇಂದ ನಾನು ಸ್ಟಿಚಿಂಗ್ ಮಾಡ್ತಾ ಸ್ಟಾಪ್ ಮಾಡಿದ್ದೆ. ಅದನ್ನೆಲ್ಲ ಮಾಡ್ಕೊಳ್ತಿದ್ದೀನಿ ಮನೇಲಿ ಮಕ್ಕಳನ್ನು ನೋಡ್ಕೊಂಡು, ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಸ್ಟಿಚಿಂಗನ್ನು ಮಾಡ್ಕೊಂತಾ ಇದ್ದೀನಿ. ತುಂಬಾ ಯೂಸ್ ಅನ್ಸಿದೆ. ನಮ್ಮ ಮನೇಲೆಲ್ಲ ಹೇಳ್ದೆ ಗಾರ್ಲಿಕ್ ಎಲ್ಲ ಯೂಸ್ ಮಾಡ್ಬೇಡ್ರಿ ಅಂತ. ನಮ್ಮ ಅಪ್ಪ ಅಮ್ಮನು ನಾನ್ ವೆಜ್ ಏನೋ ತಿನ್ನಲ್ಲ, ಅವರು ಭಕ್ತಿ ಮಾರ್ಗದಲ್ಲಿದ್ದಾರೆ. ಇವಾಗ ತಿನ್ಬೇಡ್ರಿ ಅಂದಿದ್ದಕ್ಕೆ ನಮ್ಮ ಮನೇಲಿ ಯಾರು ನಾನ್ ವೆಜ್ ಯೂಸ್ ಮಾಡಲ್ಲ, ಗಾರ್ಲಿಕ್ ಯೂಸ್ ಮಾಡಲ್ಲ. ನಾನು ಗಾರ್ಲಿಕ್ ಬಿಟ್ಟೆ ಫಸ್ಟ್. ನಾನು ಗಾರ್ಲಿಕ್ ಬಿಟ್ಟೆ. ಸ್ವಲ್ಪ ಗಾಸಿಪ್ಸ್ ಇತ್ತು ನನ್ನಲ್ಲಿ. ಆದ್ರೂ ಧ್ಯಾನ ಮಾಡ್ತಾ ಇದ್ರೆ ನನ್ಗೆ ಅವೇರ್ನೆಸ್ ಇರ್ಲಿಲ್ಲ. ಗಾಸಿಪ್ಸ್ ಇತ್ತು. ಬುದ್ಧ ಪೌರ್ಣಿಮೆಗೆ ಅಲ್ಲಿ ಬಂದ್ಮೇಲೆ ಗಾಸಿಪ್ಸ್ ಬಿಡ್ಬೇಕಂತ ಅದ್ರ ಬಗ್ಗೆ ಎಲ್ಲ ಆಮ್, ಅಯ್ಯಪ್ಪ ಸರ್ ಇದ್ರಲ್ಲಿ ಹೇಳ್ತಾ ಇರೋರು. ಆ, ಇದನ್ ಕೊಟ್ಬಿಟ್ಟು ಅವ್ರಿಗೆಲ್ಲ ಟಾಸ್ಕ್ ಕೊಟ್ಟು ಹೇಳ್ತಾ ಇರೋರು. ನಾನು ಅದನ್ನ ಕೇಳಿ ಗಾಸಿಪ್ಸ್ ಬಿಟ್ಬಿಟ್ಟೆ ಕಂಪ್ಲೀಟ್ ಆಗಿ. ಆಮೇಲೆ ಎಲ್ಲೋ ಒಂದ್ ಗಿಲ್ಟಿನೆಸ್ ಇತ್ತು ನನ್ನಲ್ಲಿ. ಈಗ ಅದನ್ನ ಬಿಟ್ರೆ ಸರಿ ಹೋಗೋದು ಅಂತ ಹೇಳಿದ್ರು, ಅದು ಬಿಡ್ಬೇಕು, ಇಲ್ಲಾಂದ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲ ಅಂತ ಅದು ಹೇಳ್ತಾ ಇದ್ರು. ಹಂಗಾಗಿ ಅದನ್ನು ಬಿಟ್ಬಿಟ್ಟಿದೀನಿ. ನನ್ ತುಂಬಾ ಧ್ಯಾನದಿಂದ ತುಂಬಾ ಯೂಸ್ ಆಗಿದೆ. ನನ್ ಮಕ್ಳಿಗೆ ಆಗಿರ್ಬೋದು, ಒಂದು ದಿನಾನು ನಾನು ಹಾಸ್ಪಿಟಲ್ ಕರ್ಕೊಂಡ್ ಹೋಗ್ತಾ ಇಲ್ಲ ಧ್ಯಾನ ಸ್ಟಾರ್ಟ್ ಮಾಡಿದ್ಮೇಲೆ. ಮನೇಲೆ ಹುಷಾರಿಲ್ಲ ಅಂದ್ರೆ ಧ್ಯಾನ ಮಾಡೋದು, ಮನೆ ಮದ್ದು ಅಷ್ಟೇ. ಬೇರೆಯವರೆಲ್ಲ ಹಾಸ್ಪಿಟಲ್ಸ್ ಮಕ್ಳನ್ನ ಕರ್ಕೊಂಡು ಹೋಗೋದು ಆ ಹಿಂಸೆ ಎಲ್ಲ ನೋಡ್ಬಿಟ್ರೆ ನನ್ಗೆ ತುಂಬಾ ಇದಾಗುತ್ತೆ. ಏನು ಇದು ಏನ್ ಕರ್ಮಗಳು ಅಂತ. ನಾನ್ ಮುಂಚೆನೆ ಮೇಡಮ್ ನಿಮ್ದು ವಾಯ್ಸ್ ಬರ್ತಾ ಇಲ್ಲ. ಮಂಜುಳಾ ಮೇಡಮ್. ಎಸ್ ಸರ್, ನೆಟ್ವರ್ಕ್ ಹೋಗಿದೆ ಅನ್ಸುತ್ತೆ. ಓಕೆ ಮಾಸ್ಟರ್ಸ್, ನೆಟ್ವರ್ಕ್ ಹೋಗಿದೆ ಅವ್ರದ್ದು, ವಾಪಸ್ ಬರ್ತಾರೆ ಅನ್ಕೋತೀನಿ. ಎಸ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಮೇಡಮ್. ಎಸ್ ಮೇಡಮ್. ಓಕೆ. ನಾನ್ ಮುಂಚೆನೆ ಎಲ್ಲ ಆ ವಿದ್ಯೆಗಳನ್ನ ಕಲ್ತಿರೋದ್ರಿಂದ ನನ್ ಮಕ್ಳಿಗೂ ಅಷ್ಟೇ. ನಾನು ನನ್ ಮಗನ್ ಬರ್ಚ್ ಚಾಟ್ ನೋಡಿದ ತಕ್ಷಣ ಎನ್ಲೈಟನ್ ಮಾಸ್ಟರ್ ಅಂತ ಗೊತ್ತಾಯ್ತು. ಅದಕ್ಕೆ ರಿತ್ವಿಕ್ ಅಂತ ಇಟ್ಟೆ. ರಿತ್ವಿಕ್ ಅಂತ ಇಟ್ರೆ ಎನ್ಲೈಟನ್ ಅಂತಾನೆ ಅರ್ಥ ಬರುತ್ತೆ. ಅದಿಟ್ಟೆ. ಅದಾದ್ಮೇಲೆ ನನ್ ಮಗಳಿಗೂ ಅಷ್ಟೇ ಹುಟ್ಟಿದ್ಮೇಲೆ ನೋಡಿದ್ರೆ ನನ್ಗೆ ಧ್ಯಾನ ಮಾಡ್ಬೇಕಾದ್ರೆ ಹೈಯರ್ ವರ್ಲ್ಡ್ ಇಂದ ಬಂದಿರೋದಂತ ಏನೇನೋ ಮೆಸೇಜಸ್ ಬಂದ್ವು. ಆ ಟೈಮ್ ಅಲ್ಲಿ ನಾನು ನೋಡಿದ್ದಕ್ಕೆ ಅವಾಗ ಅವಳಿಗೆ ಗೆಲಾಕ್ಸಿ ಅಂತ ಮೀನಿಂಗ್ ಬರುತ್ತೆ, ನಿಹಾರಿಕಾ ಅಂತ ಹೆಸರಿಟ್ಟೆ. ಮತ್ತೆ ನನ್ ಫ್ರೆಂಡ್ಸ್ಗೆ, ನನ್ ಸಿಸ್ಟರ್ಸ್ಗೆ ಎಲ್ಲರಿಗೂ ಧ್ಯಾನ ಹೇಳ್ತಾ ಇದ್ನಲ್ಲ, ಅವ್ರಿಗೆ ಏನ್ ಮಗು ಆಗುತ್ತೆ ಅನ್ನೋದು ನನಗೆ ಮುಂಚೆನೆ ಕಾಣಿಸ್ತಾ ಇತ್ತು. ನಾನು ಹೇಳ್ತಿದ್ದೆ. ಎಲ್ಲರೂ ಒಂದು ಸುಮ್ನೆ ಅಂದಾಜ್ ಮೇಲೆ ಹೇಳೋರು, ಬಟ್ ನನಗೆ ಕ್ಲಾರಿಟಿಯಾಗಿ ಕಾಣಿಸೋದ್ರಿಂದ ಇದೇ ಮಗುನೇ ಆಗೋದು ಅಂತ ಹೇಳ್ತಾ ಇದ್ದೆ. ಹಂಗೆ ಆಗೋದು. ಮತ್ತೆ ತುಂಬಾ ಖುಷಿ ಆಗೋದು. ಅದನ್ನ ನೋಡಿ ನನ್ ತಂಗಿಗೂ ತುಂಬಾ ಇನ್ಸ್ಪೈರ್ ಆಯ್ತು. ಕರೆಕ್ಟ್ ಅಲ್ವಾ ಅಂತ ಹೇಳಿ ನನ್ ತಂಗಿನೂ ಧ್ಯಾನಕ್ ಬಂದಿದ್ದಾಳೆ ಇವಾಗ. ನನ್ಗೆಲ್ಲ ಇಷ್ಟೊಂದೆಲ್ಲ ಅನುಭವ ಆಗದ್ ನೋಡ್ಬಿಟ್ಟು ನನ್ ತಂಗಿನೂ ಧ್ಯಾನಕ್ ಬಂದಿದ್ಲು ಮೊನ್ನೆ. ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ಮೊನ್ನೆ ಲಕ್ಷ್ಮೀ ಪ್ರಕಾಶ್ ಮೇಡಮ್ ನನ್ನ ಇನ್ವೈಟ್ ಮಾಡಿದ್ರು ಅಮಾವಾಸ್ಯೆ ಧ್ಯಾನಕ್ಕೆ. ನೈಟ್ ಸಿಸ್ಟರ್ನು ಕರ್ಕೊಂಡ್ ಹೋಗಿದ್ದೆ ನಾನು. ಅವಳಿಗೂ ತುಂಬಾ ಖುಷಿ ಆಯ್ತು. ತುಂಬಾ ಅಂದ್ರೆ ಥಾಟ್ಲೆಸ್ ಲೆವೆಲ್ ಅಲ್ಲಿ ಇರ್ತೀನಿ, ತುಂಬಾ ಖುಷಿ ಅನ್ಸುತ್ತೆ. ಧ್ಯಾನದಿಂದ ಎಷ್ಟೊಂದು ಸ್ಟ್ರೆಸ್ ಎಲ್ಲ ಕಡಿಮೆ ಆಗಿದೆ ಅಂತ ಅವಳು ಎಲ್ಲ ಅನುಭವ ಎಲ್ಲ ಹೇಳ್ತಾ ಇರ್ತಾಳೆ ಕಾಲ್ ಮಾಡಿ. ಇಬ್ರು ಅನುಭವ ಎಲ್ಲ ಹಂಚ್ಕೊಳ್ತಾ ಇರ್ತೀವಿ. ಮತ್ತೆ ಏನಾದ್ರೂ ಪ್ರೋಗ್ರಾಮ್ ಇದ್ರೆ ನನ್ನನ್ನು ಕರಿ ಅಂದ್ರೆ ಬಳ್ಳಾರಿ ಧ್ಯಾನ ಯಜ್ಞ ಇದೆ, ಹೋಗೋಣ ಬಾ ಅಂದ್ರೆ ನೀನ್ ಮಿಸ್ ಮಾಡಿದ್ರು ನಾನ್ ಮಿಸ್ ಮಾಡಲ್ಲ, ಹಂಗ ಹೋಗ್ತೀನಿ ಅಂತ ನನ್ ತಂಗಿ ಹೇಳ್ತಾಳೆ. ಅದು ನಂಗೆ ತುಂಬಾ ಖುಷಿ ಆಯ್ತು. ಮತ್ತೆ ನಮ್ ಫ್ರೆಂಡ್ಸ್ ಎಲ್ಲ ಅಷ್ಟೇ, ಏನಾದ್ರು ಸ್ಟೇಟಸ್ ಇಡ್ತೀನಿ. ಅಯ್ಯಪ್ಪ ಸರ್ ಮಾತಾಡಿರೋದು ಗಾರ್ಲಿಕ್ ಪೇಸ್ಟ್ ಆಗಿರ್ಬೋದು, ಒಳ್ಳೊಳ್ಳೆ ವಿಚಾರಗಳನ್ನೆಲ್ಲ ಸ್ಟೇಟಸ್ ಇಟ್ಕೊಳ್ತಾ ಇರ್ತೀನಿ. ನಮ್ ಫ್ರೆಂಡ್ಸ್ ಎಲ್ಲ ನೋಡ್ಬಿಟ್ಟು ಏನಿದು, ಹೆಂಗೆ ಧ್ಯಾನ ಮಾಡೋದು, ಯಾವ ರೀತಿ ಮಾಡ್ಬೇಕು ಅಂತ ಎಲ್ಲ ಫುಲ್ ಡೀಟೇಲ್ಸ್ ಕೇಳ್ಕೊಳ್ತಾರೆ. ಹೆಂಗ್ ಮಾಡ್ಬೇಕು, ನಾವು ಮಾಡ್ತೀವಿ ಅಂತ ಎಲ್ಲ ಹೇಳಿ ಮನೇಲಿ ಫ್ರೆಂಡ್ಸ್, ನಮ್ ಪಕ್ಕದ ಮನೆಯವರು ಎಲ್ಲಾರು ಇವಾಗ ಧ್ಯಾನಕ್ ಬಂದಿದ್ದಾರೆ ಮೇಡಮ್. ನನ್ಗೆ ತುಂಬಾ ಖುಷಿ ಆಗ್ತೈತೆ.
ಧ್ಯಾನಿಗಳು ಒಬ್ರು ಒಂದ್ ಮಾತ್ ಹೇಳಿದ್ರೆ ಇಷ್ಟೊಂದ್ ಎನರ್ಜಿ ಇರುತ್ತೆ ಅನ್ನಿಸ್ತು. ನಮ್ಮ ಮನೆ ಪಕ್ಕದ ಮನೆಯವರು ನಾನ್ ವೆಜ್ ತಿನ್ನೋರು, ವೀಕ್ಲಿ ತಿನ್ನೋರು. ನಾನು ಒಂದೇ ಒಂದಿನ ಹೇಳಿದಕ್ಕೆ ಅವರು ಬಿಟ್ಟಿದ್ದಾರೆ. ಅದಂತೂ ತುಂಬಾ ಖುಷಿ ಅನ್ಸುತ್ತೆ ನನಗೆ. ನಾನು ಏನಾದ್ರೂ ಎಲ್ಲಾದ್ರೂ ಹೋಗ್ಬೇಕು ಇವಾಗ ಮೊನ್ನೆ ಆ ರ್ಯಾಲಿ ಇತ್ತು ಮೇಡಮ್, ಜ್ಯೋತಿ ಮೇಡಮ್ 150ದು ಬಗಲ್ಗುಂಟೆ. ಅಲ್ಲಿ ಹೋಗ್ಬೇಕಾದ್ರೆ ನಾನು ಪತ್ರಿ ಚಿಗುರುಗಳನ್ನ ನೆನ್ಸ್ಕೊಂಡೆ, ಮಕ್ಳನ್ ಕರ್ಕೊಂಡ್ ಹೋಗ್ತಾ ಇದ್ದೀನಿ, ನನ್ಗೆ ಸೀಟ್ ಖಾಲಿ ಇರೋದು, ಬಸ್ ಬರ್ಬೇಕು ಅಂತ ನಾನು ಕೇಳ್ಕೊಂಡೆ. ಅರ್ಧ ಬಸ್ ಖಾಲಿ ಇದೆ ಮೇಡಮ್, ಆತರ ಬಸ್ ಬಂತು. ತುಂಬಾ ಖುಷಿ ಆಯ್ತು. ವಿತ್ ಮೇಡಮ್ಗೆ ಫೋಟೋ ತೆಗೆದೇ ಕಳ್ಸಿದ್ದೆ, ನೋಡಿ ಮೇಡಮ್ ಈ ತರ ನಿಮ್ ಡೈಲಾಗ್ ನಲ್ಲಿ ಭತ್ರಿಜಿಯಪ್ಪ ಮಕ್ಳನ್ ಕರ್ಕೊಂಡ್ ಹೋಗ್ತಿದ್ದೀನಿ, ನನಗ್ ಸೀಟ್ ಇರೋ ಬಸ್ ಬರ್ಬೇಕಷ್ಟೇ ಅಂತ ಅಂದ್ಕೊಂಡು 5 ಮಿನಿಟ್ಸ್ ಆಗಿಲ್ಲ ಮೇಡಮ್, 1 ಮಿನಿಟ್ ಆಗಿತ್ತೇನೋ. ಅರ್ಧ ಖಾಲಿ ಇದೆ ಬಸ್. ಬೆಂಗಳೂರು ಹೋಗೋವರೆಗೂ ಮಿನಿಮಮ್ ಸೀಟ್ಸ್ ಇತ್ತು, ಅಷ್ಟು ರಶ್ ಇಲ್ದಂಗೆ ಬಸ್ ಬಂತು. ನನಗೆ ತುಂಬಾ ಖುಷಿ ಆಯ್ತು. ನನ್ ಮಕ್ಕಳನ್ನ ಆರಾಮಾಗಿ ಕರ್ಕೊಂಡ್ ಹೋಗಿ ರ್ಯಾಲಿ ಅಟೆಂಡ್ ಮಾಡಿ ಕರ್ಕೊಂಡ್ ಬಂದೆ. ತುಂಬಾ ಖುಷಿ ಅನ್ನಿಸ್ತು. ಅಷ್ಟು ದೂರ ಹೋದ್ರು ನನ್ ಮಕ್ಳು ಎಲ್ಲೇ ಆಗ್ಲಿ ಒಂದು ವಾಮಿಟಿಂಗ್ ಅನ್ನೋದಾಗ್ಲಿ, ಎಷ್ಟು ಎನರ್ಜಿ ಅಂದ್ರೆ ನಮ್ಗಿನ ಎನರ್ಜಿಯಾಗಿ ಆ ಮಕ್ಳಿದ್ರು. ಅವಾಗ ನಾನ್ ಅಂದ್ಕೊಂಡೆ, ನಾವು ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗೆಲ್ಲ ಸ್ವಾಮಿ ವಿವೇಕಾನಂದ ಅವ್ರ ಪುಸ್ತಕ ಇರ್ಬೋದು, ಗಾಂಧೀಜಿ ಅವ್ರದ್ದು ಒಳ್ಳೊಳ್ಳೆ ಗುರುಗಳ ಪುಸ್ತಕ ಎಲ್ಲ ಓದ್ತಾ ಇದ್ದೆ ನಾನು. ಆ ಎನರ್ಜಿಗೆ ಒಳ್ಳೆ ಮಾಸ್ಟರ್ಸೇ ನನಗ್ ಬಂದಿದ್ದಾರೆ ಅಂತ ನನಗ್ ಫೀಲ್ ಆಯ್ತು ಮೇಡಮ್. ಅವ್ರು ನೋಡಿದ್ರೆ, ನನ್ ಮಕ್ಳನ್ನ ನೋಡಿದ್ರೆ ಆತರ ಎಲ್ಲ ಚೆನ್ನಾಗಿ ಅನ್ನಿಸ್ತು. ಮುಂಚೆಯಿಂದ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಂಗೆ ಥರ್ಡ್ ಐ ವಿಷನ್ಸ್ ಬರ್ತಾ ಇರೋದು. ಏನಾದ್ರೂ ಆಗ್ಲಿ ಅದೆಲ್ಲ ಗೊತ್ತಾಗ್ತಾ ಇರ್ತಿತ್ತು. ಮತ್ತೆ ನಮ್ಗೆ ನಮ್ಮ ಅಪ್ಪ ಅವ್ರ ಅಣ್ಣ ಇದಾರೆ, ನಮ್ ದೊಡ್ಡಪ್ಪ ಆಗ್ಬೇಕು. ಅವು ದೇವ್ರ ಪುಸ್ತಕಗಳೆಲ್ಲ ಕನ್ನಡ ಇರೋದ್ರಿಂದ ಅವ್ರದ್ದು ಆಂಧ್ರ, ನಮ್ದು ಆಂಧ್ರ. ನಾನು ಊರಿಗೆ ಹೋದ್ರೆ ಸಾಕು, ನಮ್ ದೊಡ್ಡಪ್ಪ ನಾನು ಬಿಡ್ತಾ ಇರ್ಲಿಲ್ಲ ಆಟ ಆಡಕ್ ಹೋಗಕ್ಕೆ. ಇದು ಓದು, ನನ್ಗೆ ಅರ್ಥ ಆಗಲ್ಲ ಕನ್ನಡ, ಓದಿ ಹೇಳ್ಬೇಕು ನೀನು ಅಂತ ಕುಂಡ್ರಿಸ್ಕೊಂಡು ಶನಿ ಮಹಾತ್ಮ ಬುಕ್ಸ್ ಇರ್ಬೋದು, ಸತ್ಯನಾರಾಯಣ ಸ್ವಾಮಿ ವ್ರತದ ಬುಕ್ಸ್ ಇರ್ಬೋದು, ಆಂಜನೇಯ ಸ್ವಾಮಿದು ಅವೆಲ್ಲ ಬುಕ್ಸ್ಗಳು, ರಾಮಾಯಣ ಮಹಾಭಾರತ ಅವೆಲ್ಲ ನಮ್ ದೊಡ್ಡಪ್ಪ ಬುಕ್ಸ್ ತಂದ್ಬಿಟ್ಟು ನಾನು ಕೂರಿಸ್ಕೊಳ್ಳೋದ್ ಬಿಡ್ತಿರ್ಲಿಲ್ಲ ಆಟ ಆಡಕ್ ಹುಡ್ಗರ್ ಜೊತೆ. ಅವಾಗಿಂದ ನನ್ಗೆ ಆ ಬುಕ್ಸ್ಗಳು ಓದಿ ನನ್ಗೆ ತುಂಬಾ, ಅವಾಗಿಂದ ನನ್ಗೆ ಗೊತ್ತಿಲ್ದೆ ನಾನು ಇದ್ರಲ್ಲಿ ನನ್ ಮನ್ಸೆಲ್ಲ ಹಾಗೆ ಉಳ್ಕೊಂಡ್ಬಿಟ್ಟು ಆಧ್ಯಾತ್ಮ ಇದು ಜಾಸ್ತಿ ಆಯ್ತು ನನಗೆ. ಅವಾಗಿಂದ ಒಂದ್ 15-20 ಇಯರ್ಸ್ ಅಲ್ಲಿ ನನಗ್ ಕಾಡಕ್ ಸ್ಟಾರ್ಟ್ ಆಯ್ತು. ನನ್ಗೆ ಯಾವ್ದೇ ಹೆಲ್ತ್ ಪ್ರಾಬ್ಲಮ್ ಇಂದ ಎಷ್ಟೊಂದ್ ಜನ ಇವಾಗ ಧ್ಯಾನಕ್ ಬರ್ತಾರೆ, ಆದ್ರೆ ನನ್ಗೆ ಆತರ ಯಾವ್ದೇ ಹೆಲ್ತ್ ಪ್ರಾಬ್ಲಮ್ ಇರ್ಲಿಲ್ಲ. ನನಗ್ ಗೊತ್ತಿದ್ದಂಗ ಏನಕ್ಕಾಗಿ ಮನುಷ್ಯನ್ ಜೀವನ ಏನಿದು, ಏನ್ ಕಲ್ತ್ರು ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಿಲ್ವಲ್ಲ ಅಂತ ಎಲ್ಲಾ ಕಲ್ತು ನಾನು ಮತ್ತೆ ಈ ಅಧ್ಯಾತ್ಮ ಅಂದ್ರೆ ಅಸ್ಟ್ರಾಲಜಿ ಅಂದ್ಕೊಂಡು ಅಸ್ಟ್ರಾಲಜಿ ಎಲ್ಲ ಕಲ್ತು, ಅದು ಅಲ್ಲ ಅಂತ ಮತ್ತೆ ಸ್ಪಿರಿಚುವಲ್ ಲೈಫಿಗೆ ಬರಕ್ಕೆ ತುಂಬಾ ವರ್ಷ ಕಷ್ಟಪಟ್ಟು 10 ವರ್ಷ ನಾನು ಟೈಮ್ ಮಾಡಿದೀನಿ ದಾರಿ ಸಿಗಕ್ಕೋಸ್ಕರ. ಇಷ್ಟು ಈಸಿ ಆಗಿದೆ, ಇವಾಗ ಈಸಿಯಾಗಿ ನಿಮಗ್ ಸಿಗ್ತಾ ಇದೆ, ಧ್ಯಾನ ಮಾಡ್ರಿ ಅಂತ ನನ್ ಫ್ರೆಂಡ್ಸ್ಗೆಲ್ಲ ನಾನು ಇದೇ ಹೇಳ್ತೀನಿ. ನನ್ ಸಿಸ್ಟರ್ಸ್ಗೂ ಇದೇ ಹೇಳಿರೋದಕ್ಕೆ ಅವಳು ಇದೊಂದೇ ಒಂದು ನಾನು ಯಾವ ಕ್ಲಾಸ್ ಅಟೆಂಡ್ ಮಾಡಿ ಎಷ್ಟು ಪರದಾಡಿರೋದು, ಎಷ್ಟು ಕಲ್ತ್ಕೊಂಡಿರೋದು, ಎಲ್ಲಾ ವಿದ್ಯೆ ಕಲ್ತಿರೋದು ಎಲ್ಲ ನೋಡಿರೋದಕ್ಕೆ ಈಗ ಈಸಿ. ಇದು ರೆಡಿ ಊಟ ಇದೆ, ಸ್ಪೂನ್ ಅಲ್ಲಿ ಇದೆ, ನೀವು ನುಂಗ್ಬೇಕಷ್ಟೇ, ಅಷ್ಟು ರೆಡಿ ಆಗಿದೆ ಇದು ಆನಾಪಾನಸತಿ ಮೆಡಿಟೇಷನ್. ಇದೊಂದು ಬಿಟ್ರೆ ಇದೇ ಅಲ್ಟಿಮೇಟ್, ಇದ್ರ ಮುಂದೆ ಇನ್ಯಾವ್ದು ಇಲ್ಲ. ಅಲ್ಟಿಮೇಟ್ ಅಂದ್ರೆ ಇದೆ ಅಂತ ನನ್ಗ ಅನ್ಸಿದೆ. ಅದನ್ನ ಈಸಿ ನೀವ್ ತಗೊಂಡು ನೀವ್ ಮಾಡ್ಬೇಕು. ಯಾವ್ದೇದೋ ಎಲ್ಲಾ ದಾರಿ ಹುಡ್ಕೊಂಡ್ ಕೊನೆಗೆ ಇಲ್ಲಿ ಸೇರ್ತಿದ್ರೆ ಇಲ್ಲದೇ ಮಾಡ್ಬೇಕು ನೀವು, ಇದೇ ಅಲ್ಟಿಮೇಟ್ ಅಂತ ನಾನ್ ನನ್ ತಂಗಿಗೆ ಹೇಳಿರೋದಕ್ಕೆ ಅವಳಿಗೆ ಅರ್ಥ ಆಗಿ ಧ್ಯಾನಕ್ ಬಂದಿದ್ದಾಳೆ ಮೇಡಮ್. ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಪ್ರತಿಯೊಬ್ರು ಧ್ಯಾನ ಮಾಡ್ಬೇಕು. ಎಲ್ಲ ವೆಜಿಟೇರಿಯನ್ ಆಗ್ಬೇಕು. ನಾನ್ ವೆಜಿಟೇರಿಯನ್ ಇರೋರೆಲ್ಲ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್ ಆಗ್ಲೇಬೇಕು ಅಂತ ನನಗೆ ಯಾವಾಗ ಅನ್ನಿಸ್ತಾ ಇರುತ್ತೆ. ನಾನು ಎಲ್ಲರಿಗೂ ಅದನ್ನ ಹೇಳ್ತಾ ಇದ್ದೀನಿ. ಎಸ್ ಮೇಡಮ್. ಆ ಓಕೆ ಮೇಡಮ್, ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಕೇಳಿಸ್ತಾ ಇದೆ ಮೇಡಮ್ ಮಾತಾಡೋದು? ಕೇಳಿಸ್ತಾ ಇದೆ ಮೇಡಮ್. ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಎಷ್ಟೊಂದು ನಿಮ್ಮ ಅನುಭವಗಳು ಹೇಗಿತ್ತಪ್ಪ ಅಂದ್ರೆ, ನೀವು ಒಂದೊಂದು ಅನುಭವಗಳು ಹೇಳ್ತಿರ್ಬೇಕಾದ್ರೂ ಕೂಡ ಎಸ್ ನನಗೆ ಏನೇನ್ ಆಗ್ತಿದೆ ಅಂತ ಎಲ್ಲಾನು ವಾಪಸ್ ನಂಗೆ ರೀಕಾಲ್ ಆಗ್ತಾ ಇತ್ತು ಅದು. ಎಸ್ ನಿಮ್ಗೆ ಆಗಿದ್ ನೋವು ನನಗೂ ಇದು ಆಗ್ತಾ ಇದೆ, ನನಗೂ ಇದು ಆಗ್ತಾ ಇದೆ, ಖುಷಿ ಆಯ್ತು ಒಂಥರ. ಅದು ಧ್ಯಾನಿಗಳ ಪ್ರಪಂಚನೇ ಆಗಲ್ವಾ? ಸೊ ನಾವು ಹುಡುಕ್ತಿರ್ತೇವೆ. ಈಗ ನಮ್ಮಲ್ಲಿ ಸ್ವರ್ಗದಲ್ಲಿ ಇತ್ತಂತೆ, ಇದ್ರನ್ ಕಡೆ ಕಲ್ಪವೃಕ್ಷ ಇತ್ತಂತೆ. ಸೊ ಅದ್ ಕೇಳಿದ್ದೆಲ್ಲಾ ಕೊಡ್ತಿತ್ತಂತೆ. ಮತ್ತೆ ಕಲಿಯುಗದಲ್ಲಿ ನಮಗೂ ಒಂದ್ ಬೇಕಲ್ವಾ ಆ ಕಲ್ಪವೃಕ್ಷ? ಸೊ ಎಲ್ಲಿದೆ ಅಂತ ಹುಡುಕ್ತಾ ಇದೀವಿ ನಾವು. ಬಟ್ ನಮ್ ಧ್ಯಾನಿಗಳು ಸಿಕ್ಬಿಟ್ಟಿದೆ. ಅದು ಧ್ಯಾನ ಅನ್ನೋದೇ ಒಂದ್ ದೊಡ್ಡ ಕಲ್ಪವೃಕ್ಷ. ಏನಂತ ಚಿಕ್ಕದ್ ಕೇಳಿ ಏನ್ ಕೇಳಿ ಕೊಡ್ತಾನೆ ಇರುತ್ತೆ. ಒಂಥರ ಎಂಜಾಯ್ಮೆಂಟ್ ಮೇಡಮ್, ಅದು ಎಂಜಾಯ್ಮೆಂಟ್. ಅದ್ರ ಜೊತೆ ಇರೋದೇ ಎಂಜಾಯ್ಮೆಂಟ್. ಮುಂದೆ ಏನಾಗುತ್ತೋ ಮೊದಲೇ ಗೊತ್ತಾಗ್ಬಿಡುತ್ತೆ ಅದು, ಚಿಕ್ಕದಿರ್ಲಿ ದೊಡ್ಡದಿರ್ಲಿ. ಅದು ಎಷ್ಟು ನಿಜ ಹೇಳ್ತೀನಿ, ಧ್ಯಾನ ಅವರು
ಏನೋ ಕಳ್ಕೊಂಡಂಗೆ ಅವ್ರು ನಿಜ ಜೀವನದಲ್ಲಿ ಒಂದು ಅದ್ಭುತನ ಕಳ್ಕೊಂಡಂಗೆ ಅವರು. ಸೊ ನಾವೆಲ್ಲ ಪಡ್ಕೊಂಡಿದೀವಿ ಮೇಡಮ್. ನಮ್ಗೊಂದು ಏನಂತಾರೆ ಒಂದು ಐಡೆಂಟಿ ಕಾರ್ಡ್ ಸಿಕ್ಬಿಟ್ಟಿದೆ ನಮ್ಗೆ ಈಗ ಡೈರೆಕ್ಟ್ ಆಗಿ ಮುಕ್ತಿ ಮಾರ್ಗ ಸಿಗಕ್ಕೆ. ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದು ತುಂಬಾ ಇದ್ದಾವೆ ಮೇಡಮ್. ಟೈಮಿಂಗ್ಸ್ ನೀವು ಕೊಟ್ಟಿರೋದ್ರಿಂದ ನಾನು ಮೇನ್ ಎಲ್ಲ ಹೇಳ್ದೆ. ಇನ್ನು ಸಣ್ಣ ಸಣ್ಣ ಅನುಭವ ಇನ್ನು ತುಂಬಾ ಅವಾಗಿಂದ ನಾನ್ ಧ್ಯಾನಕ್ ಬಂದಾಗಿಂದ ಫಸ್ಟ್ ಒಂದ್ ವರ್ಷ ಫುಲ್ ಮ್ಯೂಸಿಕ್ ಕೇಳ್ಕೊಂಡ್ ಬಂದಿದ್ದೀನಿ. ಒಂದ್ ವರ್ಷ ಮ್ಯೂಸಿಕ್ ಕೇಳಿದೀನಿ ಪತ್ರಿಜಿ ಗುರುಗಳ್ದು. ಆಮೇಲೆ ಕೋಟೇಶ್ವರ ರಾವ್ ಸರ್ ಪ್ರತಿದಿನ ಮುತ್ತಿನಂತ ಒಂದು ಕಿವಿ ಮಾತು ಹೇಳೋರು. ಬರೀ ಅವನ್ನೇ ನೋಡ್ಕೊಂಡ್ ಬಂದೆವು ಅಷ್ಟು ದಿವಸ. ಯಾಕಂದ್ರೆ ಹೊರಗಡೆ ಅವಾಗೆಲ್ಲ ಕೊರೋನಾ ಸ್ಟಾರ್ಟ್ ಆಯ್ತು. ಹೊರಗಡೆ ಎಲ್ಲೂ ಹೋಗೋದ್ ಬೇಡ ಅಂತ ಫೋನಲ್ಲೂ ಯಾರನ್ನೂ ಕಾಂಟ್ಯಾಕ್ಟ್ ಮಾಡ್ದಂಗೆ ಬರೀ ಯೂಟ್ಯೂಬ್ ಇದ್ರಿಂದಾನೇ ನಾನು ತುಂಬಾ ಸಾಧನೆ ಸ್ಟಾರ್ಟ್ ಮಾಡಿದೆ. ಆ ಫ್ಲೂಟ್ ಮ್ಯೂಸಿಕ್ ಕೇಳಿದ ತಕ್ಷಣ ನನ್ಗೆ ನನ್ ಇನ್ನರಲ್ಲಿ ಅನ್ನಿಸ್ತು ಅಲ್ಟಿಮೇಟ್ ನನ್ ಗುರುಗಳು ಇವ್ರೇ ನನ್ಗೆ ಅಂತ. ನನ್ಗೆ ಒಂಥರ ಅದನ್ನ ನನ್ಗೆ ಹೇಳಕ್ ಬರ್ತಾ ಇಲ್ಲ, ಆತರ ಫೀಲ್ ಆಯ್ತು ನನ್ಗೆ. ಪತ್ರಿಜಿ ಗುರುಗಳು ಇವ್ರೇ ನನ್ ಗುರುಗಳು ಅಂತ ನನಗೆ ತುಂಬಾ ಫೀಲ್ ಆಯ್ತು ನನ್ನ ಇನ್ನರಲ್ಲಿ. ಆ ತರ ಫೀಲ್ ಆಯ್ತು ಮೇಡಮ್. ಎಸ್ ಮೇಡಮ್, ನೀವ್ ಅಂದ್ರಿ ಮೇಡಮ್ ಇನ್ನೂ ಬಾಳ ಇದೆ ಅಂತ ಮೇಡಮ್. ಮತ್ತೆ ನಾವು ಕೊಡ್ತೀವಿ ಮೇಡಮ್. ಮತ್ತೆ ನಾವು ಬಂದು ಕರ್ಕೊಂಡ್ ಬರ್ತೇವಿ. ಸೊ ನಾವ್ ಬಿಡಂಗಿಲ್ಲ ಈಗ ನಿಮ್ಗೆ. ಯಾಕಂದ್ರೆ ನಮ್ಗೆ ಗೊತ್ತಾಗಿದೆ ನಿಮ್ಮ ತುಂಬಾ ಸಿಹಿ ಇದೆ. ನಾವ್ ಬಿಡಲ್ಲ. ನಮ್ಗೆಲ್ಲರಿಗೂ ಸಿಹಿ ಬೇಕದು. ಸ್ವಲ್ಪ ಟೈಮಿಂಗ್ ಏನಾಗಿದೆ ಅಂದ್ರೆ ನೆಕ್ಸ್ಟ್ 2 hours ಮೆಡಿಟೇಷನ್ ಇದೆ. ಹಂಗಾಗಿ ನಾವೇ ಮಾಡ್ತಾ ಇದೀವಿ 30 ಮಿನಿಟ್ಸ್ ಸಾಕು ಅಂತ. ಸೊ ಕಡಿಮೆ ಏನಾಗುತ್ತೆ ಅಂದ್ರೆ 5 ನಿಮಿಷ ಕೂಡ ಹಾಗೆ ಮಾಡ್ತಾರೆ ಮೇಡಮ್. ತುಂಬಾ ಕಡಿಮೆ ವಿಷಯ ಹೇಳ್ತಾರೆ. 10 ನಿಮಿಷ ಮಾತಾಡಿದ್ರು ಬಹಳ ಏನೋ ಒಳಗ ಆತ್ಮ ಹೋಗುತ್ತೆ ಅದು. ಸೊ ನಮ್ಗ ಅದೇನ್ ಅನಿಸ್ತು, ಹೌದು ಸ್ವಲ್ಪ ವಿಶೇಷವಾಗಿರ್ಲಿ, ಸ್ವಲ್ಪ ಕಡಿಮೆ ಇರಬೇಕು. ಸೊ ಅದು ಆಳವಾಗಿ ಹೋಗ್ಬೇಕು ಮಾಡಿದ್ವಿ. 2-3 ಸೆಷನ್ ಆದ್ರೂ ಓಕೆ. ಅವ್ರ ಬಿಡಬಾರ್ದು, ಅವ್ರ ಕರ್ಕೊಂಡ್ ಬಂದ್ 2-3 ಸೆಷನ್ ಆದ್ರೂ ಕೊಡೋಣ ಅಂತ. ಎಸ್ ಮೇಡಮ್, ಮತ್ತೆ ನಿಮ್ ಕರಿತೀವಿ ಮೇಡಮ್. ಮತ್ತೆ ನೀವ್ ಏನೇನಿದೆಯೋ ಎಲ್ಲಾ ಕಂಪ್ಲೀಟ್ ಮಾಡ್ಲೇಬೇಕು ಮೇಡಮ್. ಬಿಡಲ್ಲ ಈಗ ನೀವು. ಓಕೆ ಮೇಡಮ್, ತುಂಬಾ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್. ಎಸ್ ಮಾಸ್ಟರ್ಸ್, ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಓಕೆ, ಲಕ್ಷ್ಮಿ mute ಮಾಡ್ಕೊಳ್ಳಿ. ಅಲ್ಲೇ ನಮಸ್ತೆ ಮೇಡಮ್. ತುಂಬಾ ಧನ್ಯವಾದ ಕೋಟಿ ಕೋಟಿ ನಮಸ್ಕಾರ. ಥ್ಯಾಂಕ್ ಯು ಮಂಜುಳಾ ಮೇಡಮ್. ನಂದು ಒಂದು ಮಾತಿಗೆ ನೀವು ಖುಷಿಯಾಗಿ ಬಂದ್ಬಿಟ್ರಲ್ಲ. ನಂಗ್ ನಿಜವಾಗಿ ದೇವರ ಕೊಟ್ಟ ತಂಗಿ. ಒಂದನ್ನು ಏನು ಫೋಟೋ ಪ್ರೂಫ್ ಮೆಸೇಜ್ ಹಾಕಿ ಕಳಿಸ್ತಾ ಇರ್ತಾರೆ. ಮಕ್ಕಳಂತೂ ಎಷ್ಟು ಎಂಜಾಯ್ ಮಾಡ್ತಾರೆ ಅಂದ್ರೆ ತುಂಬಾ ಖುಷಿ ಆಯ್ತು ಮೇಡಮ್. ಇಷ್ಟೊಂದು ಇಂಪ್ರೂವ್ಮೆಂಟ್ ನೀವು ಅಷ್ಟು ಪತ್ರಿಜಿ ಅಪ್ಪನ ಜೊತೆ ಬಾಂಧವ್ಯ ಇಟ್ಕೊಂಡಿದ್ದೀರಾ, ನಡೀತಾ ಇದೆ. ನಿಮ್ಮೇನ ಇದು ಇನ್ನು ಪ್ರಯಾಣ ಹಿಂಗೆ ಮುಂದೆ ಸಾಗ್ಲಿ. ಬಂದು ಎಲ್ರಿಗೂ ಹೇಳ್ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಮಾತಾಡಿದ್ರ. ಇನ್ ಯಾರಾದ್ರೂ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್. ಓಕೆ, ಉಮೇಶ್ ಸರ್. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಮೇಡಮ್ ನವರೇ, ಮಂಜುಳಾ ಮೇಡಮ್ ನವರೇ, ತುಂಬಾ ಧನ್ಯವಾದ ಸರ್. ನೋಡ್ತಾ ಇರ್ತೀನಿ ಸರ್ ನಿಮ್ಮನ್ನ ಯಾವಾಗ. ಅಯ್ಯಪ್ಪ ಸರ್ ಈ ಕ್ಲಾಸ್ ಝೂಮ್ ಅಲ್ಲಿ ಎಷ್ಟೊಂದ್ ಕಡೆ ಝೂಮ್ ಅಲ್ಲಿ ನೋಡಿದೀನಿ ಸರ್ ನಿಮ್ಮನ್ನ. ಥ್ಯಾಂಕ್ ಯು ಮೇಡಮ್ ನವರೇ. ನಾನ್ ಮಾತು ಹೇಳಿದ್ ಪಾಪ ನಾನ್ ಮಾತು ಕೊಡಿ ಆಯ್ತು ಸರ್ ನಾನ್ ಮಾಡ್ತೀನಿ ಅಂತ ಒಪ್ಕೊಂಡ್ ಪಾಪ ಬಂದ್ರೆ ನಮ್ಗಂತೂ ಖುಷಿ ಆಯ್ತು ಮೇಡಮ್ ನವರೇ. ನಾವ್ ಹೇಳಿದ ಮಾತಿಗೆ ಪಾಪ ಲಕ್ಷ್ಮೀ ಮೇಡಮ್ ಅವ್ರು ಹೇಳಿದ್ರು, ಸರ್ ತುಂಬಾ ನಮ್ಮ ಮಾಸ್ಟರ್ ಮೇಡಮ್ ಇದಾರೆ, ತುಂಬಾ ಏನಂತ ಹೇಳಿ ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಅದ್ಭುತವಾದ ನೀವು ಇವತ್ತಿನ ಅನುಭವ ತುಂಬಾ ಚೆನ್ನಾಗಿತ್ತು. ಎಲ್ಲಾದ್ಗೂ ಆ ದೇವಸ್ಥಾನ ಹತ್ರ ಕಡಿಬೇಡ ಅಂದ್ರಲ್ಲ, ಅದೊಂದೊಂದು ಅದ್ಭುತವಾಯ್ತು ಮೇಡಮ್ ನವರೇ, ನಿಜವಾಗಿ. ಹೌದು ಸರ್, ಅವತ್ತೊಂದ್ 500-600 ಪ್ರಾಣಿಗಳು ಸೇವ್ ಆಗಿದಾವೆ ಸರ್. ನನ್ಗೆ ಆ ಮೆಸೇಜ್ ನಾನ್ ಯೂನಿವರ್ಸಿಟಿ ಕೊಟ್ಟಿದ್ದಕ್ಕೆ ಆ ಯೂನಿವರ್ಸ್ ಆ ಪೂಜಾರಪ್ಪನ್ ಬಾಯಲ್ಲಿ ಬಂದ್ಬಿಟ್ಟು ಒಂದ್ 500-600 ಪ್ರಾಣಿಗಳು ಸೇವ್ ಆಗಿದಾವೆ ಸರ್ ಅವತ್ತು. ತುಂಬಾ ಖುಷಿ ಆಯ್ತು ನನಗೆ. ಅದಕ್ಕೆ ನಮ್ ಧ್ಯಾನಿಗಳಿಂದ ಅದೊಂದು ಆಯ್ತಲ್ಲ, ನನ್ ಖುಷಿ ಆಯ್ತು ಮೇಡಮ್ ನವರೇ. ಆನಾಪಾನ ಸತಿಯಿಂದ ನಮ್ ಮಾಸ್ಟರ್ಗಳಿಂದ ಎಷ್ಟು ಪವರ್ ಇದೆ ಅನ್ನೋದು ನನ್ಗೆ ಗೊತ್ತಾಯ್ತು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್ ಅವರೇ, ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸರ್. ಪದ್ಮಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮಿ ಅಂತ ಇರ್ಬೇಕು ನನ್ ಸಿಸ್ಟರ್, ಅವ್ರಿಗೆ ಅಡ್ಮಿಟ್ ಮಾಡ್ಕೊಳಕ್ ಹೇಳಿ, ಮಾತಾಡ್ತಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಎಲ್ಲಾ ಧ್ಯಾನಿಗಳಿಗೆ ಎಲ್ರಿಗೂ ನಮಸ್ತೆ. ನಮಸ್ತೆ ಅರುಣ್ ಸರ್, ದಿಲೀಪ್ ಕುಮಾರ್ ಸರ್, ಚೈತ್ರ ಮೇಡಮ್, ಹೀಗೆ ಉಮೇಶ್ ಸರ್, ಲಕ್ಷ್ಮಿ ಮೇಡಮ್, ಎಲ್ರಿಗೂ ಕೂಡ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೆ. ಮಂಜುಳಾ ಮೇಡಮ್
ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಿಮ್ಮ ಅನುಭವ ಹಂಚ್ಕೊಂಡ್ರಿ. ಯಾಕಂತಂದ್ರ ಪತ್ರಿಜಿ ಸರ್ ನಮ್ಮಲ್ಲಿ ಇದ್ದಾರೆ. ಪ್ರತಿಯೊಂದಕ್ಕೂ ನಾನೇನ್ ಅನ್ಕೋತಾ ಇದ್ದೆ, ನಾನೇನು ಇವಾಗ ಕ್ಲಾಸ್ ಕೊಟ್ಟಿ ಬಂದಿದ್ದೀನಿ ಇವಾಗ, ಅದೇ ನೀವು ಕೂಡ ಪತ್ರಿಜಿ ಅವ್ರದ್ದು ಅಂತ ಹೇಳ್ಕೊತಾ ಇದಾರೆ. ಖಂಡಿತ ಈಗಷ್ಟೇ ನಂದು ಪೆಸನ್ ಮುಗೀತು. ಯಾವ್ದು ಗುಡಕೆಸ ಅಂತ ಹೇಳಿ ಅಲ್ಲಿ ಕೂಡ ಅನುಭವ ಹಂಚ್ಕೊಂಡೆ ಇವತ್ತು. ಅಲ್ಲೂನು ಈಗೇನೆ ಪ್ರತಿಯೊಂದಕ್ಕೂ ಪತ್ರಿಜಿ ಸರ್ ಇದ್ದಾರೆ ಅಂತ. ಆ ರೀತಿ ನಮ್ಮಲ್ಲಿ ಧ್ಯಾನ ಮಾಡೋದ್ರಿಂದ ಯಾನಪಾನ ಸತಿ ಧ್ಯಾನದಿಂದ ಈ ಪತ್ರಿಜಿ ಅವರು ನಮ್ಗೆ ಅಳವಡಿಸಿ ನಮ್ಗೆ ನೀಡಿರೋದ್ರಿಂದ ಪ್ರತಿಯೊಬ್ರಿಗೂ ಹೆಲ್ಪ್ ಆಗುತ್ತೆ. ಇವತ್ತು ಈ ಪ್ರತಿಯೊಂದ್ರಲ್ಲೂ ನಾವ್ ಎಂತ ಸಮಸ್ಯೆ ಇದ್ರೂನು ಧೈರ್ಯವಾಗಿ ಅದು ಫೇಸ್ ಮಾಡುವಂತ ಒಂದು ಧೈರ್ಯ ಶಾಲೆ ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ, ಚೈತನ್ಯ ಕೊಟ್ಟಿದ್ದಾರೆ. ಅಷ್ಟು ಎನರ್ಜಿ ಬರ್ತದೆ. ಆ ಧ್ಯಾನ ಇಲ್ಲ ಅಂದಿದ್ರೆ ನಾವ್ ಇವತ್ತು ಏನಾಗ್ತಿದ್ವೋ. ಸಿಕ್ಕಿರೋದ್ರಿಂದ ಖಂಡಿತ ನಾವು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಸತ್ಯನ ಪ್ರತಿಯೊಬ್ಬರಿಗೂನು ಕೊಡೋ ಅಂತದ್ದು ಕೊಡ್ಬೋದು. ಆರಾಮ ಕಣ್ ಮುಚ್ಕೊಂಡ್ ಕೊಟ್ಬಿಟ್ಟು ಬರ್ಬೋದು. ಇವತ್ತು ಸುಮಾರು ಜನಕ್ಕೆ ನಾನು ಮನೆಗ್ ಹೋಗಿ ಎಲ್ರಿಗೂನು ನಾವು ಧ್ಯಾನಕ್ ಬನ್ನಿ ಅಂದ್ರೆ ಬರಲ್ಲ. ಹಾಗಾಗಿ ಒಂದು ಕಂಪ್ಲೇಂಟ್ಸ್ ಕೊಟ್ಟಿ ಅವ್ರಿಗೆ ಧ್ಯಾನ ಮಾಡಿ ಬಂದಿದ್ದೀನಿ. ಬೆಳಿಗ್ಗೆ 10 ಗಂಟೆಗೆ ಬಿಟ್ಟವಳು ನಾನು 6 ಗಂಟೆಗೆ ಮನೆಗ್ ಬಂದಿದ್ದೀನಿ. ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ. ಎಲ್ಲೋ ಒಂದ್ ಕಡೆ ಒಂದ್ ಜ್ಯೂಸ್ ಸಿಕ್ತು, ಅದ್ ಕುಡ್ದಿ ನಾನು ಬಂದಿದ್ದೀನಿ. ಈಗ್ಲೂ ಕೂಡ ಊಟ ಮಾಡಲ್ಲ ಮೇಡಮ್, ಗುಡಕೆಸ ಮಾಡ್ತೀನಿ ಅಂತ ಒಂದ್ ಹೊತ್ತು ಊಟ ಬಿಟ್ಟಿದ್ದೀನಿ. ಈಗ್ಲೂ ಒಂದ್ ಜ್ಯೂಸ್ ಕುಡ್ದೆ, ಒಂದ್ ಆಪಲ್ ಜ್ಯೂಸ್ ಕುಡ್ದೆ ಕೂತಿದ್ದೀನಿ. ನೈಟ್ ಎಲ್ಲ ನಾನ್ ನಿದ್ದೆ ಮಾಡಲ್ಲ, ಊಟನೂ ಮಾಡಲ್ಲ. ಇವತ್ತು ಸಂಜೆ ಟೈಮ್ ಊಟನೂ ಇಲ್ಲ. ಆ ರೀತಿ ಒಂದ್ ಎನರ್ಜಿ ಶಕ್ತಿ ಎಲ್ಲಿಂದ ಬರುತ್ತೆ? ಧ್ಯಾನ. ಪತ್ರಿಜಿ ಅವರ ನೀಡಿರಂತ ಒಂದು ಅಕ್ಷಯ ಪಾತ್ರದಲ್ಲಿರುವಂತ ಒಂದು ಜ್ಞಾನ ತುಂಬಿದೆ. ಪ್ರತಿಯೊಂದು ಅಳವಡಿಸ್ಕೋಬೇಕು, ನಾವು ಕೂಡ ಮಾಡ್ಬೇಕು, ಪ್ರತಿಯೊಬ್ಬರಿಗೂ ಕೊಡ್ಬೇಕು ಅಂತ ಉದ್ದೇಶದಿಂದ ಧ್ಯಾನ ನಿಮ್ಮಲ್ಲಿರೋಂತ ನಾನ್ ತಕ್ಷಣ ಆನ್ ಮಾಡ್ಕೊಂಡೆ. ಈಗಷ್ಟೇ ಕ್ಲಾಸ್ ಕೊಟ್ಟಿ ಕ್ಲೋಸ್ ಮಾಡಿ ಬಂದೆ ನಾನು, ಜ್ಯೂಸ್ ಕುಡ್ಕೊಂಡು ಮೇಡಮ್ದು ನೋಡ್ಬೇಕು ಅಂತ ಹೇಳಿ ಹಾಕೊಂಡೆ. ತಕ್ಷಣ ಆನ್ ಮಾಡ್ಕೊಂಡೆ. ನನ್ ಈ ಇನ್ನರ್ ಪವರ್ ಬರ್ಬೇಕು ಅನ್ನೋ ಒಂದು ಆಸೆ ಬರ್ಬೇಕು, ಎರಡಾದ್ರೂ ಕೊಡ್ಬೇಕು ನನ್ ಕಡೆಯಿಂದ ಮಾತು ಅಂತ ಹೇಳಿ ಪ್ರತಿಯೊಬ್ಬರಿಗೂನು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮ್ಗೂ ಕೂಡ ಧನ್ಯವಾದಗಳು ಮೇಡಮ್. ಹೀಗೆ ಮತ್ತೊಮ್ಮೆ ಬನ್ನಿ. ಬ್ಯಾಲೆನ್ಸ್ ಬಿಟ್ಟಿದ್ದೀರಾ ಖಂಡಿತ. ನಾನು ಕೂಡ ಅಲ್ಲೂ ಬ್ಯಾಲೆನ್ಸ್ ಬಿಟ್ಟೆ, ಟೈಮ್ ಆಗೋಯ್ತ ಅಂತ. ಇಲ್ಲೂ ಕೂಡ ಒಂದು ಟೈಮ್ ನ ಸ್ಪೆಂಡ್ ಮಾಡ್ತಾ ಇದಾರೆ ಇವರು. ಇನ್ನೊಬ್ಬರಿಗೆ ಅವಕಾಶ ಕೊಡೋಣ ಅಂತ ಮತ್ತೊಮ್ಮೆ ಬಂದು ಕ್ಲಾಸ್ ಕೊಡಿ. ಖಂಡಿತ ಪತ್ರಿಜಿ ಅವ್ರನ್ನ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ. ಈಗ ಹೇಳ್ತೀನಿ ಬಸ್ ಕೂಡ ಖಾಲಿ ಇತ್ತು ಅಂತ. ಇವತ್ಗೂ ಕೂಡ ನನಗೆ ಮೇಡಮ್ ಎಲ್ಲಾರು ಹೋಗ್ತೀನಿ, ಬೆಂಗ್ಳೂರ್ಗ್ ಹೋಗ್ತೀನಿ ಅಂತ, ಖಂಡಿತ ಅಲ್ಲೊಂದ್ ಕಾರ್ ರೆಡಿ ಏನ್ ಹೇಳ್ತೀರಾ? ಎಲ್ಲಿ ಹೋದ್ರು ಏನ್ ಕಾರ್ ಪತ್ರಿಜಿ ಅವ್ರ ಒಂದು ಸಂಕಲ್ಪ, ಪತ್ರಿಜಿ ಅವ್ರ ಸಹಕಾರ ಅಂತ ಹೇಳೋದು. ನನ್ ಪತ್ರಿಜಿ ಬಿಟ್ಕೊಂಡ್ರೆ ಧ್ಯಾನ ಬಿಟ್ಕೊಂಡ್ರೆ ನಂದಿಲ್ಲ ಅಂತ ನೀವ್ ಹೇಳಿದ್ರೆ ಖಂಡಿತ ಸತ್ಯ ಮೇಡಮ್, 100% ಸತ್ಯ. ಓಕೆ ಮೇಡಮ್, ಥ್ಯಾಂಕ್ ಯು. ಮೇಡಮ್ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಧ್ಯಾನದಿಂದ ಶಕ್ತಿ, ಧ್ಯಾನದಿಂದ ನಮ್ಗೆ ಹಸಿವು ಇರೋದಿಲ್ಲ, ಧ್ಯಾನದಿಂದ ಜ್ಞಾನ ಇರುತ್ತೆ, ಧ್ಯಾನದಿಂದ ನಿದ್ದೆ ಬೇಕಾಗಿಲ್ಲ. ಧ್ಯಾನನೇ ಅಲ್ಲ ನಮ್ಗೆ, ನಮ್ಮ ಉಸಿರನೇ ನಮ್ಗೆ ಶಕ್ತಿ. ಹಾಗಾಗಿ ಎಲ್ರು ನಮ್ಮ ಉಸಿರ ಮೇಲೆ ಗಮನ ಇಟ್ಟು ಧ್ಯಾನ ಮಾಡಿದ್ರೇನೆ ಅದಕ್ಕಿಂತ ಶಕ್ತಿ ನಮ್ಗೆ ಇನ್ಯಾವ್ದು ಸಿಗಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್, ಥ್ಯಾಂಕ್ ಯು. ತುಂಬಾ ಧನ್ಯವಾದ ಸರ್. ಶಿವಲೀಲಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಮೇಡಮ್ ನಮಸ್ಕಾರ. ತುಂಬಾ ಅದ್ಭುತವಾಗಿ ಶೇರ್ ಮಾಡ್ಕೊಂಡ್ರಿ ಮೇಡಮ್. ಎಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ಗೆ. ನಂಗೆ ತುಂಬಾ ಖುಷಿ ಆಯ್ತು. ನಾನು ಏನೋ ಕೆಲಸ ಮಾಡ್ಕೊಂತ ಕೇಳ್ತಾ ಇದ್ದೆ ಇಷ್ಟ ದಿನ. ಸೊ ನನ್ಗೆ ಇದನ್ನೆಲ್ಲ ಕೇಳೋದ್ ನೋಡಿ ಇವಾಗ ಏನ್ ಅನಿಸ್ತಿದೆ ಅಂದ್ರೆ ಯಪ್ಪ ಎಲ್ಲ ಕೆಲ್ಸ ಬಿಟ್ಬಿಟ್ಟು ಫಸ್ಟ್ ಎಕ್ಸ್ಪೀರಿಯನ್ಸ್ ಕೇಳ್ಬೇಕು ಅಂತ ಅನಿಸ್ತಿದೆ. ನನ್ಗೆ ಅನಿಸ್ತಿದೆ ಯಪ್ಪ ಎಷ್ಟೊಂದು ಪುಣ್ಯ ಮಾಡಿ ಬಂದಿದ್ದೇನಪ್ಪ, ನನ್ಗೆ ಎಂತ ಒಳ್ಳೆ ಮಾಸ್ಟರ್ಸ್ ಗ್ರೂಪ್ ಸಿಕ್ಕಿದೆ ನನಗೆ ಅಂತ ನನ್ಗೊಂಥರ ಒಳಗಿಂದಾನೆ ಖುಷಿ. ನನ್ಗೆ ಆವಾಗಿಂದ ನಿಮ್ಗೆ ಇಷ್ಟೊಂದು ಒಳಗಿಂದ ನಗು ಬರ್ತಾ ಇದೆ ಅಂದ್ರೆ ಅಯ್ಯೋ ನನಗೆ ಏನೋ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋಷ್ಟು ಖುಷಿ ಆಗ್ತಿದೆ ನನಗೆ. ಅದ್ಭುತ ಮೇಡಮ್ ಎಕ್ಸ್ಪೀರಿಯನ್ಸ್ ನಿಮ್ಗೆ. ದಿನ ಒಬ್ಬೊಬ್ರು ಮಾಸ್ಟರ್ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಹೇಳ್ಕೊತೀರಾ, ಅದ್ಭುತ. ನಾನ್ ಪುಣ್ಯ ಮಾಡಿ ಬಂದಿದ್ದೀನಿ ಅನ್ಸುತ್ತೆ. ಎಷ್ಟೊಂದು ಹಿರಿಯ ಮಾಸ್ಟರ್ಸ್, ಒಳ್ಳೆ ಮಾಸ್ಟರ್ಸ್, ಇಷ್ಟೊಂದು ಎಕ್ಸ್ಪೀರಿಯನ್ಸ್ ರಿಯಲಿ ಗುಡ್ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಿಂಗೆ ಬಂದ್ ಎಲ್ಲಾರು ಹಂಚ್ಕೊಡಿ. ನಾವು ದಿನ 8 ಗಂಟೆಗೆ ಎಕ್ಸ್ಪೀರಿಯನ್ಸ್ ಕೇಳಿ ಖುಷಿಲೇ 9:30 ಧ್ಯಾನ ಮಾಡ್ಬೇಕು ಅಷ್ಟೇ, ಹಂಗಾಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲಾರ್ಗು ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ ಭಗವಂತನಿಗೆ ಧನ್ಯವಾದ. ಯಾಕಪ್ಪ ಅಂದ್ರೆ ಈ ಧ್ಯಾನ ಅನ್ನೋ ಒಂದು ಒಳ್ಳೆ ವೇದಿಕೆ ಕೊಟ್ಟಿದ್ದಾನೆ ನಮ್ಗೆ. ಸೊ ಮತ್ತೆ ನಿಮ್ಮಂತ ಒಳ್ಳೆ ಮಾಸ್ಟರ್ಸ್ ಕೊಟ್ಟಿದ್ದಾನೆ ನಮ್ಗೆ. ಸೊ ಐ ಆಮ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್.
ಥ್ಯಾಂಕ್ ಯು ಮೇಡಮ್. ಧ್ಯಾನಿಗಳ ಅನುಭವವೇ ಆತ್ಮಾನಂದ. ಸೊ ನಿಮಗೆ ಹಾ ಆತ್ಮದಲ್ಲಿ ಖುಷಿ ಸಿಕ್ಕಿದೆ ಇವತ್ತು ಈ ಅನುಭವಗಳಿಂದ. ಅದೇ ಸರ್ ನಂಗೆ ತುಂಬಾ ಖುಷಿ ಆಗ್ತಿದೆ. ನನಗೆ ಯಪ್ಪ ಎಷ್ಟ್ ಚೆನ್ನಾಗಿ ಹೇಳ್ತಿದಾರೆ ಇವರು, ಎಷ್ಟೊಂದ್ ಒಳ್ಳೆ ಮಾಸ್ಟರ್ಸ್ ಇದ್ದಾರೆ. ನನ್ಗೆ ಆಕ್ಚುಲಿ ಚೈತ್ರ ಮೇಡಮ್ ದೊಡ್ಡಬಳ್ಳಾಪುರದಲ್ಲಿ ಅವ್ರ ನಂಬರ್ ಸಿಕ್ತು. ಅದರಿಂದ ಈಗ ಅವ್ರ ನಂಬರ್ ಸಿಕ್ಕಿದ್ರಿಂದ ಸೊ ಇಷ್ಟೆಲ್ಲ ವೇದಿಕೆ ಸಿಕ್ತು. ಆವಾಗ ನಾ ಅವ್ರ ನಂಬರ್ ಇಸ್ಕೊಲಿಲ್ಲ ಅಂದ್ರೆ ನನಗೆ ಈ ವೇದಿಕೆನೂ ಸಿಕ್ತಿತ್ತೇ ಇಲ್ಲೋ ಗೊತ್ತಿಲ್ಲ ನನಗೆ. ಸೊ ನನಗೆ ಹೆಂಗೆಲ್ಲ ಭಗವಂತ ಕರ್ಕೊಂಡ್ ಬರ್ತಾನ, ನಮ್ ಮನ್ಸಲ್ಲಿ ತಾಟ್ ಏನಾದ್ರು ಬಂತಪ್ಪ ಅಂದ್ರೆ ಎಲ್ಲೆಲ್ಲೆಲ್ಲ ಹೋಗ್ ಕರ್ಕೊಂಡ್ ಬರ್ತಾನ ನಮ್ನ ಅನ್ನೋದಕ್ಕೆ ಇದೇ ವೇದಿಕೆನೇ ಸಾಕ್ಷಿ. ಬಟ್ ನಮ್ ಮನ್ಸಲ್ಲಿ ಏನಿರುತ್ತೆ ಅದ ವೇದಿಕೆ ಮಾಡ್ಕೊಡ್ತಾನ ಭಗವಂತ ಅಂತ ನನಗ್ ಕ್ಷಣ ಕ್ಷಣಕ್ಕೂ ಪ್ರೂವ್ ಆಗ್ತಾ ಇರುತ್ತೆ ನನ್ಗೆ. ಸೊ ರೈಟ್ ಮೇಡಮ್, ರೈಟ್. ಥ್ಯಾಂಕ್ ಯು ಮೇಡಮ್. ಅದಕ್ಕೆ ಓಕೆ ಸರ್, ಥ್ಯಾಂಕ್ ಯು. ಓಕೆ ಮ್ಯಾಮ್. ಅಮೃತ ಸುರೇಶ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮಾಸ್ಟರ್ಸ್. ನಮಸ್ತೆ ಮೇಡಮ್. ಮಂಜುಳಾ ಮೇಡಮ್ ನಮಸ್ತೆ. ಚೆನ್ನಾಗ್ ಮಾತಾಡಿದ್ರಿ ಮೇಡಮ್, ಒಳ್ಳೆ ಅನುಭವ. ಮಕ್ಕಳ ಬಗ್ಗೆನೇ ಹೇಳಿದ್ರಲ್ಲ, ಏನಾದ್ರೂ ಹುಷಾರಿಲ್ದಿರೋ ಟೈಮಲ್ಲಿ ಧ್ಯಾನ ಮಾಡಿಸ್ತೀನಿ ಅಂತ. ಅದು ಕೂಡ ನಾನು ಫಾಲೋ ಮಾಡ್ತೀನಿ ಮೇಡಮ್. ಮಕ್ಕಳಿಗೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ಅವರಿಗೆ ಸ್ವಲ್ಪ ಹೊತ್ತು ಪಿರಮಿಡ್ ಹಾಕ್ಬಿಟ್ಟು ಕ್ಯಾಫು ಒಂದ್ 10 ನಿಮಿಷ ಧ್ಯಾನ ಮಾಡಿಸ್ಬಿಟ್ಟು, ಮತ್ತೇನಾದ್ರೂ ಏನಂದ್ರೆ ಪಂಚಭೂತಗಳಿಂದ ನಮ್ ದೇಹ ಆಗಿರೋದ್ರಿಂದ ನೀರಿಂದಾಗ್ಲಿ ಆ ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ಏನಾದ್ರೂ ನಿವಾಳಿಸಿ ಆ ನೀರ್ನ ಹೊರಗೆ ಚೆಲ್ಬಿಟ್ರೆ ನೆಗೆಟಿವ್ಸ್ ಏನಿರುತ್ತಲ್ಲ ಅದು ಹೋಗ್ಬಿಡುತ್ತೆ. ಆ ತರ ಮಾಡುತ್ತೆ ಕಡ್ಡಿ ಹಚ್ಚೋದಾಗಿರ್ಬೋದು ನೀರಿಂದ ಎಲ್ಲ ಆ ತರ ಮಾಡ್ತೀನಿ. ಮತ್ತೆ ಅವ್ರ ಮೈಂಡ್ ಏನು ಮಾಡದೆ ಇವಾಗ ಪೇಷನ್ಸ್ ಇಲ್ದೆ ಒಂಚೂರು ಇದಾದ್ರೆ ಸಾಕು ಹಾಸ್ಪಿಟಲ್ಗೆ ಹೋಗೋದ್ ರೂಢಿ ಮಾಡ್ಕೊಂಡಿರ್ತಾರೆ. ಹೌದೇ ಮೇಡಮ್. ನಾನು ಆದಷ್ಟು ಮೆಡಿಸಿನ್ ಹಾಕೋದು ಕಡಿಮೆ ಮಾಡ್ತೀನಿ. ಕಡಿಮೆ ಅಂದ್ರೆ ಆಲ್ಮೋಸ್ಟ್ ಕಡಿಮೆನೆ ಮೇಡಮ್. ನಾ ಹಾಕಲ್ಲ. ಮೊದ್ಲು ಇದೆಲ್ಲ ಮಾಡ್ಬಿಟ್ಟು ಮಿಸ್ಟೇಕ್ ಏನಾದ್ರು ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಓವರ್ ಜ್ವರ ಅಂತ ಏನಾದ್ರು ಇದ್ರೆ ಆ ಟೈಮಲ್ಲಿ ಹಾಕ್ತೀನಿ. ಸ್ವಲ್ಪ ಲೈಟ್ ಆಗಿ ಏನಾದ್ರು ಇದ್ರೆ ಅದನ್ನ ಅವ್ರನ್ನ ಮೆಡಿಟೇಷನ್ ಮಾಡಿಸೋದು, ಮತ್ತೆ ಈ ತರ ನೀರಿಂದ ಬಾಳಿಸಿ ಅವ್ರನ್ನ ನೆಗೆಟಿವ್ಸ್ ಏನ್ ಎನರ್ಜಿ ಎಲ್ಲ ಇದು ಮಾಡೋದು ಎಲ್ಲ ಮಾಡ್ತೀನಿ. ಅವ್ರ ಮೈಂಡಲ್ಲೂ ಅಮ್ಮ ಏನೋ ಮಾಡಿದ್ದಾರೆ, ಈಗ ನಾನ್ ಚೆನ್ನಾಗ್ ಆಗ್ಬಿಟ್ಟಿದ್ದೀನಿ ಆ ಫೀಲ್ ಅವಳಿಗೂ ಬರುತ್ತೆ. ಈಗ ಅಮ್ಮ ಏನೋ ಮಾಡಿದ್ದಾರೆ, ನಾನ್ ಚೆನ್ನಾಗ್ ಆಗ್ಬಿಟ್ಟಿನಿ ಅಂತ ಅವರೇ ಬಾಯಲ್ಲಿ ಹೇಳ್ತಾರಲ್ಲ, ಆ ಟೈಮಲ್ಲಿ ಅವ್ರು ಮತ್ತೆ ಆಕ್ಟಿವ್ ಆಗೇ ಇರ್ತಾರೆ. ಮತ್ತೆ ಅವರು ಒಂಥರ ಚೆನ್ನಾಗ್ ಆಗ್ಬಿಟ್ಟಿದ್ದೀನ ಫೀಲು ಮಾಡ್ತಾರೆ. ಅದೊಂಥರ ತುಂಬಾ ಖುಷಿ ಆಗುತ್ತೆ ಮೇಡಮ್. ಆದ್ರೆ ಅದೆಲ್ಲ ಆಗ್ತಿರೋದು ಈ ಧ್ಯಾನದಿಂದ. ಈಗ ನನ್ ಮಕ್ಕಳು ಕೂಡ ನಾನ್ ಧ್ಯಾನ ಕೂತ್ಕೊಂಡೆ ಅಂದ್ರೆ ರಜೆ ಇದ್ದಾಗ ಪಕ್ಕದಲ್ಲಿ ಬಂದು ಅವ್ರು ಕ್ಯಾಪ್ ಹಾಕೊಂಡು ಕೂತ್ಕೊಂತಾರೆ. ಯಾವಾಗ ಅವ್ರು ಎತ್ತೋಗ್ತಾರೋ ಗೊತ್ತಿಲ್ಲ, ಬಟ್ ನನ್ ಜೊತೆ ಬಂದು ಕೂತ್ಕೊಂತಾರೆ ಮೇಡಮ್. ಅದಂತೂ ಬಹಳ ಖುಷಿ ಇದೆ ನನಗೆ. ಏನ್ ಮಾಡ್ತೀವೋ ಆಲ್ಮೋಸ್ಟ್ ಫಾಲೋ ಮಾಡೇ ಮಾಡ್ತಾರೆ ಮೇಡಮ್. ನಾವ್ ಏನ್ ಮಾಡ್ತೀವಿ ಅದು ಖಂಡಿತ ಮೇಡಮ್. ನಾನು ಸ್ವಲ್ಪ ದೇವ್ರದ್ದು ಶ್ಲೋಕಗಳನ್ನೆಲ್ಲ ನನ್ ಪಾಡಿಗೆ ನಾನು ಹೇಳ್ತಾ ಇರ್ತೀನಿ, ಅವ್ರು ಜಸ್ಟ್ ಕೇಳ್ತಾರೆ. ಅವರು ಕಲಿಯಕ್ಕಂತೂ ಇದು ಮಾಡಲ್ಲ, ಜಸ್ಟ್ ನಾನ್ ಹೇಳ್ತಿರ್ತೀನಿ ಅದನ್ನ ಕೇಳ್ಬಿಟ್ಟು ಮತ್ತೆ ರಿಟರ್ನ್ ಅವ್ರ ಬಾಯಲ್ಲೇ ಬರ್ತಾ ಇರ್ತದ ಅದು. ಅದಂತೂ ನನಗೆ ನಾವು ಅಂದ್ರೆ ಅವ್ರಿಗೆ ಪ್ರೆಜರ್ ಕೊಡೋದಕ್ಕಿಂತ ನಾವೇನೇ ಮಾಡ್ತೀವಿ ಮಕ್ಕಳು ಅದನ್ನ ಫಾಲೋ ಮಾಡ್ತಾರೆ ಅಂತಾರಲ್ಲ, ಅದೊಂದು ಖುಷಿ ಇದೆ ನೋಡ್ರಿ ಮೇಡಮ್. ಎಲ್ಲ ಈ ಪತ್ರಿಜಿ ಗುರುಗಳಿಗೆ ಹೇಳ್ಕೊಟ್ಟಿರೋ ಈ ಧ್ಯಾನ ಇದ್ರಿಂದ ನಮಗೆ ಅದೆಲ್ಲ ಉಪಯೋಗ ಆಗ್ತಾ ಇದೆ. ಅದಕ್ಕೆ ನಾನು ಪತ್ರಿಜಿ ಗುರುಗಳಿಗೆ ಈ ವೇದಿಕೆ ಮೂಲಕ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಧ್ಯಾನದ ಒಂದು ರುಚಿ ಸ್ವಲ್ಪ ಸಿಕ್ಕಿದ್ರೆ ಸಾಕು, ಫುಲ್ಲು ಸ್ವಾದನ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಅದು ಎಲ್ಲರಿಗೂ ಅನುಭವ ಬರ್ತಾ ಇರುತ್ತೆ. ಹಾಗಾಗಿ ನಾವು ಧ್ಯಾನಿಗಳು ಜಸ್ಟ್ ಒಂದ್ ಸ್ಪಾರ್ಕ್ ಕೊಟ್ರೆ ಅಷ್ಟೇ ಸಾಕು ನಮ್ ಕಡೆಯಿಂದ. ಅದು ಫುಲ್ ಹತ್ಕೊಳ್ಳೋವರ್ಗುನು ಬಿಡೋದಿಲ್ಲ ಯಾರು. ಅದನ್ನ ಮೂಲ ಹುಡಿಕೊಂಡು ಹೋಗಿ ಹೋಗಿ ಅದನ್ನ ತಡಕಿ ಎಲ್ಲಾರು ಒಬ್ರು ಕನೆಕ್ಟ್ ಆಗೇ ಆಗ್ತಾರೆ. ನಮ್ ಮಾಸ್ಟರ್ಸ್ ಇರೋದೇ ಅದಕ್ಕೋಸ್ಕರ, ಕನೆಕ್ಟ್ ಮಾಡಕ್ಕೆ. ನಮ್ಗೆ ಕನೆಕ್ಟ್ ಮಾಡ್ತಾ ಇರ್ತಾರೆ, ನಾವು ಕನೆಕ್ಟ್ ಆಗ್ತಾ ಇರ್ತೀವಿ. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಮಾತಾಡಿದ್ರೆ. ನಮಸ್ತೆ ಸರ್. ನಮಸ್ತೆ ಸರ್. ಅದು ಅವ್ರ ಮೇಡಮ್ ಮಹಾಲಕ್ಷ್ಮಿ ಮೇಡಮ್ಗೆ ಅನ್ಮ್ಯೂಟ್ ಮಾಡ್ತೀನಿ ಒಂದ್ ನಿಮಿಷ. ಪಾಪ ಅವ್ರಿಗೆ ಹೊಸದಾಗಿ ಬಂದಾರೆ, ಸೊ ಗೊತ್ತಾಗ್ತಿಲ್ಲ. ಎಸ್ ಮೇಡಮ್, ಮಾತಾಡಿ ಮೇಡಮ್. ಹಲೋ ಸರ್, ಕೇಳಿಸ್ತಿದ್ಯಾ? ಎಸ್ ಮೇಡಮ್, ಎಲ್ಲ ಮಾಸ್ಟರ್ಸ್ಗೂ ನಮಸ್ಕಾರಗಳು. ನನಗೆ ತುಂಬಾ ಇನ್ಸ್ಪೈರ್ ಆಗಿದ್ದಂದ್ರೆ, ನಂದು ಪರ್ಸನಲ್ ಲೈಫಲ್ಲಿ ತುಂಬಾ ಕಷ್ಟದಲ್ಲಿದ್ದಾಗ ನಾನು ಏನೋ ಒಂದು ಇದ್ರಲ್ಲಿ ಈ ಕಷ್ಟದಿಂದ ಈಚೆ ಬರ್ಬೇಕು ಅನ್ನೋ ಇದ್ರಲ್ಲಿ ಒಂದ್ಸತಿ ನಮ್ಮ ಅಕ್ಕನ ಮನೆಗೆ ಹೋಗಿದ್ದೆ. ಸೊ ಅವಳು ಮಾಡ್ತಿರೋದ್ ನೋಡಿ ಒಂದೇ ವಿಡಿಯೋನೇ ನಾನು ಅವಳ ಫೋನಲ್ಲಿ ನೋಡಿದ್ದು. ಸೊ ಇದ್ರಲ್ಲಿ ನೋಡ್ಬಿಟ್ಟು
ಇಷ್ಟು ಕಷ್ಟ ಅನ್ಕೊಂತ ಇದ್ದೀನಲ್ಲ, ಇದಕ್ಕೇನು ದಾರಿ ಮಾರ್ಗ ಅಂತ ಒಂದು ವಿಡಿಯೋ ನೋಡಿ ಮತ್ತೆ ಮನೆಗೆ ಬಂದ್ಮೇಲೆ ಆ ವಿಡಿಯೋನ ನೋಡ್ತಾ ಇದ್ದೆ. ಹಂಗಾಗಿ ನನಗೆ ತುಂಬಾ ರಿಲೀಫ್ ಅನ್ಸಿ ಒಂದ್ ಒಳ್ಳೆ ಮಾರ್ಗ ಸಿಕ್ತು, ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು. ಸೊ ಇದನ್ನ ಮುಂದುವರ್ಸ್ಕೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು ನಾನು ಮೆಡಿಟೇಷನ್ ಮಾಡೋದಕ್ಕೆ ಶುರು ಹಚ್ಕೊಂಡಿದ್ದೀನಿ. 2 ವಾರ ಆಗಿದೆ ಅಷ್ಟೇ ನಾನು ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟು. ಸೊ ತುಂಬಾ ಖುಷಿ ಆಗ್ತಿದೆ ಅವ್ರ ಕಡೆಯಿಂದ ನನ್ಗಿಂತ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತಲ್ಲ ಅಂತನ. ಸೊ ಎಲ್ಲ ಮಾಸ್ಟರ್ಸ್ಗೂ ತುಂಬಾ ಧನ್ಯವಾದಗಳು ನನ್ನ ಕಡೆಯಿಂದ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಮಂಗಳ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲ ಮಾಸ್ಟರ್ಸ್ಗೂ ನಮಸ್ಕಾರ. ಮಂಜುಳಾ ಮೇಡಮ್ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಹೇಳಿದ್ರಿ ಮೇಡಮ್. ಕೇಳ್ತಾ ಇದ್ರೆ ನಾವು ಜಾಸ್ತಿ ಧ್ಯಾನ ಮಾಡ್ಬೇಕು, ಇನ್ನು ನಾವು ಜಾಸ್ತಿ ಅನುಭವ ಪಡಿಬೇಕು ಅಂತ ನಮ್ಗೂ ಅನ್ಸುತ್ತೆ. ನಾವು ಈ ತರ ನಮ್ಗಾಗಿರೋ ಅನುಭವಗಳನ್ನೆಲ್ಲ ಶೇರ್ ಮಾಡ್ಕೋಬೇಕು, ನಾವು ಈ ತರ ಎಲ್ಲ ಅನುಭವ ಪಡ್ಕೋಬೇಕು ಅಂತ ಅನ್ಸತ್ತೆ ಮೇಡಮ್. ಮೇಡಮ್ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಮೇಡಮ್ ನೀವು? ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ 2019 ಇಂದ ಕಂಟಿನ್ಯೂ ಮ್ಯೂಸಿಕ್ ಕೇಳ್ಕೊಂಡು ಅಷ್ಟೇ ಮಾಡ್ತಾ ಇದ್ದೆ ಮೇಡಮ್. ನಾನು ಯಾರದೇ ಮಾಸ್ಟರ್ಸ್ ನಂಬರ್ ಯಾರದೇ ಕಾಂಟ್ಯಾಕ್ಟ್ ಇರ್ಲಿಲ್ಲ. ಅವಾಗ 2019 ಆದ್ಮೇಲೆ 1-2-3 ಇಯರ್ಸ್ ಕರೋನಾ ಸ್ಟಾರ್ಟ್ ಆಯ್ತು. ಮತ್ತೆ 23rd ಇಂದ ಧ್ಯಾನ ಅನುಭವ ಕೇಳಕ್ ಸ್ಟಾರ್ಟ್ ಮಾಡಿದೆ ಎಲ್ಲಾ ಧ್ಯಾನಿಗಳದು. ಈಗ 2024 ಮೇ 23rd ಇದಕ್ ಹೋಗಿದ್ದೆ, ಬೆಂಗಳೂರು ಪಿರಮಿಡ್ ವ್ಯಾಲಿಗೆ ಹೋಗಿದ್ದೆ. ಅವಾಗಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಮೇಡಮ್ 6 ಮಂತ್ ಇಂದ, ಒಂದಿನಾನು ಮಿಸ್ ಮಾಡಿದೆ. ಓಕೆ ಮೇಡಮ್. ಅದೇ ನಾವು ಈಗ ಮಾಡ್ತಾ ಇದ್ದೇವೆ ಮೇಡಮ್. ಅದೇ ನಾವು ಈಗ ಫಸ್ಟ್ ಸ್ಟಾರ್ಟಿಂಗ್ ಇಂದಾನೇ ಅನುಭವಗಳನ್ನೆಲ್ಲ ಕೇಳ್ತಾ ಇದ್ದಂಗೂ ನಮ್ಮ ಒಳಗಡೆಯಿಂದ ಉಕ್ಕತ್ತೆ ಮೇಡಮ್, ನಾವು ಜಾಸ್ತಿ ಧ್ಯಾನ ಮಾಡ್ಬೇಕು ಅಂತ ಹೇಳಿ. ನಮ್ಗೆ ಅಯ್ಯಪ್ಪ ಸರ್ ಸಿಕ್ಕಿರೋದ್ರಿಂದ ನಮಗೂ ಇದೊಂದು ಪ್ಲಾಟ್ಫಾರ್ಮ್ ಸಿಕ್ತು. ಮತ್ತೆ ಗುರುಕಿರಣ್ ಸರ್ ಇದೊಂದು ಇದು ಓಪನ್ ಮಾಡಿದ್ರಿಂದ ನಮಗೂ ಒಂದ್ ಒಳ್ಳೆ ಅವಕಾಶ ಸಿಕ್ಕಿದೆ ಇಲ್ಲೆಲ್ಲ ಸೇರ್ಲಿಕ್ಕೆ ಮಾಡ್ಲಿಕ್ಕೆ. ಗುರುಕಿರಣ್ ಸರ್ಗೂ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು, ಮತ್ತೆ ಉಮೇಶ್ ಸರ್ ಮತ್ತೆ ಅಯ್ಯಪ್ಪ ಸರ್ ಇಂದಾನೇ ಇದೆಲ್ಲ ನಮ್ಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಆಕ್ಚುಲಿ. ತುಂಬಾ ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಅನುಭವನ. ಈ ಮಹಾಲಕ್ಷ್ಮಿ ಮೇಡಮ್ ಅಷ್ಟೇ ಈಗ ಹೊಸದಾಗಿ ಬಂದಿದ್ದೀನಿ ಅಂತ ಹೇಳಿದ್ರು. ಈಗ ಅವರು ಇನ್ನ ಕಂಟಿನ್ಯೂ ಮಾಡಿದ್ರೆ ಒಳ್ಳೆ ಅನುಭವಗಳನ್ನ ಅವ್ರಿಗೂ ಆಗತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ತುಂಬಾ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಬೇರೆ ಯಾರಾದ್ರೂ ಧ್ಯಾನ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಓಕೆ ಮಾಸ್ಟರ್ಸ್, ನಂದು ಒಂದು ಸ್ಮಾಲ್ ಅನುಭವನ ಹಂಚ್ಕೊಳ್ಬೇಕು ಅಂತ ಅನಿಸ್ತಾ ಇದೆ. ಮೇಡಮ್ ಮಾತಾಡ್ತೀರಾ? ಹೇಳಿ ಮೇಡಮ್. ಓಕೆ, ಏನು ಅಂತಂದ್ರೆ ಈ ಧ್ಯಾನಿಗಳಿಗೆ ಓಕೆ ಮೇಡಮ್, ಈ ಧ್ಯಾನಿಗಳು ನಾವೇನ್ ಮಾಡ್ತೀವಿ ಅಂತಂದ್ರೆ ನಮಗೆ ಚಿಕ್ಕದ ಏನೇ ಅನ್ಸಿದ್ರು ಕೂಡ ನಮ್ಮ ಹತ್ರ ತುಂಬಾ ಮಾಸ್ಟರ್ಸ್ ಇದ್ದಾರೆ, ಸುಮಾರು ಏಂಜಲ್ಸ್ ನಮಗೆ ಕನೆಕ್ಟೆಡ್. ನಮ್ಗೆ ಯಾವಾಗ್ಲೂ ಒಂದು ಏಂಜಲ್ಸ್, ಒಂದು ಮಾಸ್ಟರ್ಸ್ ನಮಗೆ ಡೆಡಿಕೇಟೆಡ್ ಆಗಿರ್ತಾರೆ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರತಿ ಕ್ಷಣದಲ್ಲೂ ನಮ್ಗೆ ಏನ್ ಬೇಕೋ ಅದನ್ನ ಕೇಳ್ತಾ ಇರ್ಬೇಕು. ಲೈಕ್ ಒಂದು ಮಗು ತಾಯಿಗೆ ನಮಗೆ ಒಂದು ಏನೋ ಬೇಕು ಅನ್ನೋದನ್ನ ಅಳು ಮುಖಾಂತರ ಕೇಳುತ್ತಲ್ಲ, ಹಾಗೆ ನಮ್ಗೆ ಏನ್ ಬೇಕೋ ಅದ್ ನಾವು ಕೇಳ್ತಾನೆ ಇರ್ಬೇಕು. ಸೊ ಮತ್ತೆ ಕೇಳ್ತಾ ಅದೇನ್ ಮಾಡ್ತೇವೆ, ನಾವು ಕೊಡ್ತಾ ಇರ್ತಾರ ಅವ್ರು. ಯೂನಿವರ್ಸ್ ಇರೋದೇ ಅದಕ್ಕೋಸ್ಕರ, ನಾವು ಕೇಳಿದ್ನ ಕೊಡೋದಕ್ಕೋಸ್ಕರ. ಬಟ್ ನಾವು ಕೇಳ್ತಾ ಇರ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಪಾಸಿಟಿವ್ ಮೈಂಡ್ ಇಟ್ಕೊಂಡು ಕೇಳ್ಬೇಕು. ಅದ್ ಸಿಗುತ್ತೋ ಸಿಗಲ್ವೋ ಅಂತ ಡೌಟ್ಫುಲ್ ಆಗಿ ಕೇಳಕ್ ಸ್ಟಾರ್ಟ್ ಮಾಡಿದ್ರೆ 100% ಸಿಗಲ್ಲ. ಸೊ ಹಂಗಾಗಿ 100% ನನಗೆ ಕೊಡ್ಲೇಬೇಕು. ಯಾಕೆ ಕೊಡಲ್ಲ? ಈಗ ನಮ್ಮ ಅಪ್ಪ ಅಮ್ಮನ ನಾವು ಕೇಳ್ತೀವಲ್ಲ, ನಮ್ಗೇನೋ ಒಂದ್ ಬೇಕು, ಅದ್ ನಾವು ತರ್ಸ್ಕೊಡಿ ಅಂತ. ಆ ರೀತಿ ಒಂದು ಶುದ್ಧ ಮನಸ್ಸಿಂದ ಕೇಳಿದ್ರೆ ಮಾತ್ರ ಯೂನಿವರ್ಸ್ ನಮಗೆ ಕೊಡುತ್ತೆ. ನನಗೂ ಅದು ಸುಮಾರು ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾನು ಇಷ್ಟ ದಿವಸ ಕೇಳದಲೇನೆ ವೇಸ್ಟ್ ಮಾಡ್ಕೊಂಡಿದೀವಲ್ಲ ಲೈಫ್ ಅಂತ ಅನ್ಸುತ್ತೆ. ಎಷ್ಟ್ ಬೇಕಾದ್ರೂ ಕೇಳಿ, ಏನ್ ಬೇಕಾದ್ರೂ ಕೇಳಿ, ಒಂದಿನ ಗ್ಯಾರಂಟಿ ಬರುತ್ತೆ. ಬಟ್ ತುಂಬಾ ಓಪನ್ ಮೈಂಡೆಡ್ ಆಗಿ ಕೇಳ್ಬೇಕು. ಅದನ್ನ ಕೇಳ್ಬೇಕು ಅಂತ ಬಂದಿರೋ ನನ್ನ ಮೈಂಡ್ಗೆ ಈಗ ಒಂದು ಲಾಸ್ಟ್ ಒಂದು ವೀಕ್ ಇಂದ ಧ್ಯಾನ ಮಾಡ್ತಾ ನನಗ ಮೈಂಡಿಗೆ ಬಂದಿದೆ. ಮತ್ತೆ ಗ್ರಾಟಿಟ್ಯೂಡ್ ಹೇಳೋದ್ನಂತೂ ತುಂಬಾ ಮರಿಲೇಬೇಡಿ ಯಾರು. ನಮ್ಗೆ ಏನ್ ಸಿಕ್ಕುತ್ತೋ ಅದಕ್ಕೆ ಹತ್ರಷ್ಟು ನಾವು ಗ್ರಾಟಿಟ್ಯೂಡ್, ಧನ್ಯವಾದ ಹೇಳ್ತಲೇ ಇರ್ಬೇಕು. ಎಷ್ಟು ಧನ್ಯವಾದ ಹೇಳ್ತೀವೋ ನಮ್ಮ ಮನಸ್ಸಲ್ಲಿ ಅದು ಉಳ್ಕೊಳ್ಳೋದಿಲ್ಲ. ನಾವ್ ಇಸ್ಕೊಂಡಿದೀವಿ ಅಂತ ನಮಗೆ ಧನ್ಯವಾದ ಹೇಳ್ಬಿಟ್ರೆ ಅಥವಾ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ರೆ ನನ್ ಮನ್ಸಲ್ಲಿ ಅದು ಇರೋದಿಲ್ಲ. ಅಂದ್ರೆ ನನ್ ಮತ್ತೆ ಸಿಗ್ತಾ ಇರುತ್ತೆ ಎನರ್ಜಿ. ಸೊ ಹಂಗಾಗಿ ಇದೊಂದು ಯೂನಿವರ್ಸ್ ಇರೋದೇ ಹಂಗೆ. ಎಲ್ಲಾ ಧ್ಯಾನಿಗಳಿಗೂ ಇದೊಂದು ವರ. ಅಂದ್ರೆ ನಮಗ್ ಗೊತ್ತಿದೆ ಇದು ಬ್ಯಾಕ್ ಗ್ರೌಂಡ್,
ಅದೇ ನಮ್ಗ್ ವರ. ಬೇರೆಯವ್ರಿಗೆ ಗೊತ್ತಿಲ್ಲ, ಅವ್ರು ಕೇಳೋದಿಲ್ಲ, ಡೌಟ್ಫುಲ್ ಆಗಿ ಇರ್ತಾರೆ. ನಾವು ಎಷ್ಟೊಂದ್ಸರಿ ಡೌಟ್ಫುಲ್ ಆಗಿ ಕೇಳ್ತೀವಿ, ಸಿಗೋದಿಲ್ಲ. ನಮ್ಗೇನೋ ಒಂದು ಟೆನ್ಷನ್ ಅಲ್ಲಿ ಇದ್ರೆ ಅದು ಬೇಕು 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 ಅಂತ ಟೆನ್ಷನ್ ಮಾಡ್ಕೊಂಡು ಕೇಳ್ತಾ ಇರ್ತೀವಲ್ಲ, ಅದು ಸಿಗೋದಿಲ್ಲ. ಎಷ್ಟೋ ವರ್ಷಗಟ್ಲೆ ಫೀಲ್ ಆಗಿರೋದು ಅನುಭವಿಸಿರ್ತೀವಿ, ಅದ್ ಸಿಗೋದಿಲ್ಲ. ಬಟ್ ಅದನ್ನ ಏನೋ ಒಂದು, ಇವಾಗ ನೀವು ನಮ್ ಬಸ್ ಕಾಲಿದ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಮನಸ್ ತುಂಬವಾಗಿ ಕೇಳಿದಿರಲ್ಲ, ಸಿಕ್ತು ನಿಮ್ಗೆ. ಸೊ ಹಾಗೆ ಎಲ್ರು ನಿಮ್ಗಿದೊಂದು ಎಕ್ಸ್ಪೀರಿಯನ್ಸ್, ಟ್ರಯಲ್ ನೋಡಿ, ಒಂದ್ ಎಕ್ಸ್ಪೀರಿಯನ್ಸ್ ತಗೊಳ್ಳಿ, ಒಂದ್ ಎಕ್ಸ್ಪೆರಿಮೆಂಟ್ ಅಂತ ಮಾಡ್ಬಿಟ್ಟು ಟ್ರಯಲ್ಸ್ ತಗೊಳ್ಳಿ. ಸೊ ನನಗಿದು ಅನ್ಸಿದೆ ಸುಮಾರು ಸರಿ, ಈ ಧ್ಯಾನ ಎಷ್ಟೊತ್ ಮಾಡಕ್ಕಾಗತ್ತಪ್ಪ, ಒಂದ್ 2 ಅವರ್ ಮಾಡಿದ್ರೆ ಸಾಕು, 1 ಅವರ್ ಮಾಡಿದ್ರೆ ಸಾಕು ಅಂತ ಅನ್ಕೊಂಡು 3 ಅವರ್ಸ್ ಇಂದ ಸ್ಟಾರ್ಟ್ ಮಾಡ್ದವನು 1 ಅವರ್ 2 ಅವರ್ಸ್ ಬಂದು ನಿಂತ್ಕೊಂಡಿದ್ವಿ. ಇವಾಗ ಒಂದ್ ಪ್ಲಾಟ್ಫಾರ್ಮ್ ಅಲ್ಲಿ ಫುಲ್ ಡೇ ಫುಲ್ ನೈಟ್ ಧ್ಯಾನ ಮಾಡಿದ್ರು ನಮಗ್ ಶಕ್ತಿ ಇರುತ್ತೆ ಅಂತ ಗೊತ್ತಾಗಿದೆ. ಪದ್ಮಾ ಮೇಡಮ್ ಹೇಳ್ದಂಗೆ ನಿದ್ದೆನೆ ಬೇಕಾಗಿಲ್ಲ, ನಾವು ಮಲಗಬಾರ್ದು ಮಾಸ್ಟರ್ಸ್. ಆಕ್ಚುಲಿ ಕಾನ್ಸೆಪ್ಟ್ ಇರೋದೇನ್ ಗೊತ್ತಾ, ನಿದ್ದೆ ಅನ್ನೋದು ತ್ಯಾಗ ಮಾಡ್ಬೇಕು. ಇಷ್ಟು ವರ್ಷ ನಿದ್ದೆ ಮಾಡಿದೀವಲ್ಲ, ಸಾಕು. ನಮ್ಮ ಜೀವನಕ್ಕೆ ಆಗೋಷ್ಟು ನಾವು ಹೆಚ್ಚಿಗೆ ನಿದ್ದೆ ಮಾಡ್ಬಿಟ್ಟಿದೀವಿ. ನಿದ್ದೆನ ಕಡಿಮೆ ಮಾಡಿ, ಧ್ಯಾನನ ಹೆಚ್ಚಿಗೆ ಮಾಡಿ. ಧ್ಯಾನದಲ್ಲಿ ಬರ್ತಕ್ಕಂತ ಒಂದು ಶಕ್ತಿ 1 ಅವರ್ ಧ್ಯಾನ 1 ನೈಟ್ ನಿದ್ದೆ ಮಾಡಿದಷ್ಟು ಶಕ್ತಿ ಇರುತ್ತೆ. ನಮ್ಮ ಸ್ವಂತ ಅನುಭವ ಇದು. ನಿದ್ದೆ ಮಾಡ್ದಲೆ ಧ್ಯಾನ ಕುತ್ಕೊಂಡ್ರೆ ಮೊದ್ಲೇ ಏನಾಗ್ತಿತ್ತು, ಸೊಂಟ ನೋವ್ತಾ ಇತ್ತು, ಬ್ಯಾಕ್ ಪೈನ್ ಬರ್ತಾ ಇತ್ತು, ಕುಂಡಿ ನೋವ್ತಾ ಇತ್ತು, ಜಾಸ್ತಿ ಹೊತ್ತು ಕೂರಕ್ಕಾಗಲ್ಲ. ಹೆಂಗಾಗತ್ತೆ ಮನುಷ್ಯನಿಗೆ ಅಂತಂದ್ರೆ ಅದೆಲ್ಲ ಫೀಲ್ ಆಗ್ತಿತ್ತು. ಇವಾಗ ಅದನ್ನ ಮೈಂಡ್ ಕಂಟ್ರೋಲ್ ಮಾಡ್ಕೊಂಡು ಕುತ್ಕೊಳ್ಬೇಕು ಅಂತ ಕುತ್ಕೊಂಡ್ರೆ ಧ್ಯಾನಕ್ಕೆ, ಬೆಳಗ್ಗೆ ಆಗದೇ ಗೊತ್ತಾಗೋದಿಲ್ಲ. ಎಷ್ಟೋ ಹೊತ್ತಾಗಿರುತ್ತೆ ಟೈಮ್ ನೋಡಿದ್ರೆ. ಆಮೇಲೆ ನಮ್ಗೆ ಒಂದು ಸೌಂಡ್ ಏನಾದ್ರು ಬರ್ತಾ ಇದ್ರೆ ಸೌಂಡು ಕೇಳಿಸೋದಿಲ್ಲ, ಎಲ್ಲೋ ಹೊಟ್ಟೋಗ್ಬಿಟ್ಟಿರ್ತೀವಿ. ಧ್ಯಾನ ನಿದ್ರೆ ಹೊಟ್ಟೋಗ್ಬಿಟ್ಟಿರ್ತೀವಿ, ಯೋಗ ನಿದ್ರೆ ಹೊಟ್ಟೋಗಿರ್ತೀವಿ. ಸೊ ಆಲ್ಮೋಸ್ಟ್ ಯೋಗ ನಿದ್ರೆಯಿಂದ ಬರ್ತಾ ಇರ್ಬೇಕು ಆಚೆಗೆ, ಧ್ಯಾನ ಮಾಡ್ತಾ ಇರ್ಬೇಕು. ಸೊ ಹಂಗಾಗಿ ತುಂಬಾ ಅಂದ್ರೆ ತುಂಬಾನೇ ಶಕ್ತಿ ಇದೆ. ಯೂನಿವರ್ಸ್ ನ ಜಾಸ್ತಿ ಯುಟಿಲೈಸ್ ಮಾಡ್ಕೋಬೇಕು. ಮಾಸ್ಟರ್ಸ್ ಗಳು ನಮಗೆ ಸಪೋರ್ಟ್ ಮಾಡಕ್ಕಿದ್ರೆ ಅವ್ರನ್ನ ಯುಟಿಲೈಸ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಇದು ನನ್ನ ಒಂದು ಸ್ಮಾಲ್ ಅನುಭವ ರೀಸೆಂಟ್ ಆಗಿ ಆಗಿದ್ದು. ಥ್ಯಾಂಕ್ ಯು. ಓಕೆ ಸರ್, ಅದ್ಭುತವಾಗಿ ಹೇಳಿದ್ರಿ ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಂದು ನೈಟ್ ಫುಲ್ ಧ್ಯಾನ ಮಾಡೋದ್ರಿಂದ ಏನೆಲ್ಲ ಲಾಭ ಇದೆ ಸೊ ಅಂತ ಹೇಳಿದ್ರಿ ಸರ್. ತುಂಬಾನೇ ಅನುಕೂಲ ಆಯ್ತು ಸರ್ ನೀವು ಹೇಳಿದ್ದು. ಸೊ ಯಾರೆಲ್ಲ ಇದನ್ನ ನೀವು ಮಾಡಕ್ ಇಂಟ್ರೆಸ್ಟ್ ಮಾಡ್ತಿರೋ ಒಂದ್ಸಲ ಮಾಡಿ ನೋಡಿ, ಹಂಗೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ಪ್ರತಿಯೊಬ್ರು ಕೂಡ. ಸೊ ಇನ್ನೊಂದು ಮಾಸ್ಟರ್ಸ್ ನಾನು ಏನ್ ಹೇಳ್ಬೇಕಂತ ಮಾಡಿದೀನಿ ಅಂದ್ರೆ, ಈಗ ನಾವು 3rd ಲೆವೆಲ್ ಅಲ್ಲಿ ಲೀಡರ್ ಆಗಿದ್ದೆ ನಾನು. ಸೊ ಅದೇನಾಗಿತ್ತಪ್ಪ ಅಂದ್ರೆ, ತುಂಬಾ ಜನಕ್ಕೆ ನೆಕ್ಸ್ಟ್ ಸರ್ ಹೇಳಿದಾರೆ ಅಂದ್ರೆ ಅಯ್ಯಪ್ಪ ಸರ್, ಲೀಡರ್ಸ್ ಇರೋದಿಲ್ಲ ಅಂತ ಹೇಳಿದಾರೆ. ಡೈರೆಕ್ಟ್ ಟೆಕ್ನಾಲಜಿ ಮೂಲಕನೇ ಮಾಡ್ತೀವಿ ಎಲ್ಲ ಚಾಲೆಂಜಸ್ ಅಂತ ಹೇಳಿದಾರೆ. ಆದ್ರೆ ತುಂಬಾ ಜನಕ್ಕೆ ಏನಾಗಿದೆಪ್ಪ ಅಂದ್ರೆ ನನಗೆ ಕಾಲ್ ಮಾಡಿ ಕೇಳಿದ್ರು ಪರ್ಸನಲ್ ಆಗಿ, ಇಲ್ಲ ನಮ್ ಮತ್ತೆ ಸ್ವಲ್ಪ ಏನ ಕೇಳ್ಬೇಕಂದ್ರೆ ಅಥವಾ ಏನೋ ಡೌಟ್ಸ್ ಬಂದ್ರೆ ಸೊ ನಾವ್ ನಿಮ್ಗೆ ಕಾಲ್ ಮಾಡ್ತೀವಿ, ದಯಮಾಡಿ ನಮ್ಗೆ ವಾಪಸ್ ಎಲ್ಲ ಹೇಳಿ, ನೀವು ವಾಪಸ್ ನಮ್ಗೆ ಬೇಕು ಅಂತ ಅಂದ್ರು ಎಷ್ಟೋ ಜನ. ಸೊ ನನಗೇನ್ ಅನಿಸ್ತಪ್ಪ ಅಂದ್ರೆ, ಅದು ಲೀಡರ್ಶಿಪ್ ಅಲ್ಲ, ಅದೊಂದು ಸೇವೆ ಅಷ್ಟೇ. ಸೊ ನಾವ್ ಎಷ್ಟೇ ಕೆಲಸ ಇದ್ರು ಅದ್ರ ಮಾಡೋದ್ರಿಂದ ಬಹಳ ತೃಪ್ತಿ ಸಿಕ್ಕಿದೆ ನನಗೆ ಪರ್ಸನಲ್ ಆಗಿ ಆ 3rd ಲೆವೆಲ್ ಇಂದ. ಸೊ ನನಗೆ ಅಯ್ಯಪ್ಪ ಸರ್ ಬಹಳ ಥ್ಯಾಂಕ್ಸ್ ಹೇಳ್ತೇನೆ ಆ ಒಂದ್ ವಿಷಯಕ್ಕೆ. ಯಾಕಂದ್ರೆ ಅವರು ಸಹಸ್ರಾರ ಸ್ಟೇಜಿಗೆ ಹೋಗಕ್ ಒಂದು ಅವಕಾಶ ಮಾಡಿಕೊಟ್ರು ನಂಗೆ, ಸೇವೆ ಮಾಡು. ಇನ್ನು ನನಗೆ ಫಸ್ಟ್ ಪೇಷನ್ಸ್ ಇರ್ಲಿಲ್ಲ, ಒಬ್ರು ಮಾತು ಕೇಳೋಷ್ಟು ಪೇಷನ್ಸ್ ಇರ್ಲಿಲ್ಲ ಅಂತವಳು. ಸೊ ಪ್ರತಿಯೊಬ್ಬರ ಮಾತು ಕೇಳಕ್ ಸ್ಟಾರ್ಟ್ ಮಾಡಿದೆ ಲೀಡರ್ಶಿಪ್ ತಗೊಂಡ್ಮೇಲೆ. ಯಾಕೆ ನನ್ನ ಜವಾಬ್ದಾರಿ ಅದು, ಅವ್ರ ಮಾತು ಕೇಳಬೇಕು, ಅವ್ರು ಕಾಲ್ ಮಾಡ್ತಾರೆ, ಅವ್ರಿಗೆ ಆನ್ಸರ್ ಕೊಡ್ಲೇಬೇಕು, ಅವ್ರು ಏನ್ ಹೇಳ್ತಾರೆ ಎಲ್ಲಾಕ್ಕೂ ಆನ್ಸರ್ ಕೊಡ್ಬೇಕು ನಾನು. ಸೊ ನನ್ನ ಒಳಗಡೆ ಆನ್ಸರ್ ಬರಕ್ ಸ್ಟಾರ್ಟ್ ಆಯ್ತು, ಇಂಟ್ಯೂಷನ್ಸ್ ವರ್ಕ್ ಜಾಸ್ತಿ ಆಯ್ತು. ಸೊ ಅದು ಸರ್ ಮೊದ್ಲೇ ಗೊತ್ತಿತ್ತು, ಹೆಂಗ್ ಇವ್ರ ಕಡೆ ಅಂತ ಇಂಟ್ಯೂಷನ್ಸ್ ಹೆಂಗ್ ಹೊರ ಬರ್ಸ್ಬೇಕು, ಸೊ ಅವ್ರು ಹೆಂಗೆ ಆ ಚಕ್ರ ಆಕ್ಟಿವ್ ಮಾಡ್ಬೇಕು, ಸೊ ಒಂದ್ ಆಗಿದೆ ಅಂದ್ರೆ ಇನ್ನೊಂದ್ ಹೆಂಗ್ ಮಾಡಿಸ್ಬೇಕು ಅಂತ ಎಲ್ಲಾ ಗೊತ್ತಿರುತ್ತೆ ಸರ್ಗೆ. ಸೊ ಅವಾಗ ಅನ್ಸ್ತು ನನ್ಗೆ ತುಂಬಾ ಯೂಸ್ಫುಲ್ ಇದೆ ಲೀಡರ್ಶಿಪ್ ಅನ್ನೋದು, ಅಂದ್ರೆ ಸೇವೆ ಮಾಡೋದು ತುಂಬಾ ಯೂಸ್ಫುಲ್. ಸೊ ಅದಕ್ಕೆ ನನಗೇನ್ ಅನಿಸ್ತು ಮಾಸ್ಟರ್ಸ್, ನೆಕ್ಸ್ಟ್ ಏನು ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ January 1 ಅಂತ ಹೇಳಿದ್ದಾರೆ. ಸೊ ಯಾರಿಗೇನಾದ್ರೂ ಡೌಟ್ಸ್ ಇರ್ಲಿ ಅಥವಾ ಏನೇ ಒಂದು ಪ್ರಾಬ್ಲಮ್ಸ್ ಬಂದ್ರು ಯಾವಾಗ ಕಾಲ್ ಮಾಡ್ಕಿದ್ರು ಹೇಳ್ತೀನಿ ಮಾಸ್ಟರ್ಸ್, ನಾ ರೆಡಿ ಇದ್ದೀನಿ. ಅಂದ್ರೆ ಇನ್ನು ನಾವು ಲೀಡರ್ಸ್ ಗ್ರೂಪ್ ಅಲ್ಲಿ ಇದೀವಿ ನಾವು. ಸೊ ಹಂಗಾಗಿ ನನ್ ಕೈಲಿ ಎಷ್ಟು ಪ್ರಯತ್ನ ಆಗುತ್ತೋ ನಿಮ್ಗೆ ಎಲ್ಲಾ ರೀತಿಯಿಂದ ಹೆಲ್ಪ್ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ. ನನಗೆ ನಿಮ್ ಸೇವೆ ಮಾಡಕ್ ಒಂದು ಅವಕಾಶ ಕೊಡಿ ಅಷ್ಟೇ. ಸೊ ಏನೇ ಬಿಸಿ ಇದ್ರು ಅಟ್ಲೀಸ್ಟ್ ನನ್ ಟೈಮ್ ಮಾಡ್ಕೊಂಡಾದ್ರೂ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಮಾಸ್ಟರ್ಸ್. ಒಂದ್ ವೇಳೆ ಕಾಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮೆಸೇಜ್ ಮಾಡಾದ್ರೂ ನಿಮ್ಗೆ ಆನ್ಸರ್ ಮಾಡ್ತೀನಿ. ಸೊ ಯಾರಿಗೆ ದಯಮಾಡಿ ಫಸ್ಟ್ ಎಲ್ಲಾರು ಚಾಲೆಂಜ್ ಬಿಡಕ್ ಹೋಗ್ಬೇಡಿ, ನೆಕ್ಸ್ಟ್ ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದ್ ಒಂದ್ ನಾನು ನಿಮ್ಗೆ ಹೇಳ್ಬೇಕಾಗಿತ್ತು, ನಿಮ್ ಸೇವೆ ಮಾಡಕ್ ಒಂದು ಅವಕಾಶ ಕೊಡಿ ಅಷ್ಟೇ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಮಂಜುಳಾ ಮೇಡಮ್ಗೆ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತೊಂದ್ ಸ್ವಲ್ಪ ಕೆಲಸಕ್ಕೆ ಹೊರಗಡೆ ಹೋಗಿದ್ದೆ, ಬಂದು ಕೇಳ್ತೀನಿ ಆಮೇಲೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಕ್ಕೆ ಇವತ್ತಿನ ಸೆಷನ್. ಸೊ ಎಲ್ಲಾ ಮಾಸ್ಟರ್ಸ್ ಲೈಕ್ ಮಾಡಿದ್ರು. ಸೊ ಥ್ಯಾಂಕ್ ಯು ಮೇಡಮ್. ಸೊ ನನ್ನ ಮಾಸ್ಟರ್ಸ್ ಮೇಲೆ ಪೂರ್ತಿ ನಂಬಿಕೆ ಇದೆ. ಅದ್ಭುತ ಮಾಡಿರಿ ನೀವು ಇವತ್ತು ಸೆಷನ್. ತುಂಬಾ ಎನರ್ಜಿನೂ ತುಂಬಾ ಇತ್ತು ಮೇಡಮ್. ಬಂದು ಕೂತ್ಕೊಳ್ಳುವಾಗ ತುಂಬಾ ಎನರ್ಜಿ ಫೀಲ್ ಆಯ್ತು.
ಥ್ಯಾಂಕ್ ಯು. ಅಮಾವಾಸ್ಯೆ ಧ್ಯಾನ ಮಾಡೋದ್ಗಿಂತ ತುಂಬಾ ಎನರ್ಜಿ ಫ್ಲೋ ಆಗ್ತಿದೆ ಸರ್ ನನಗೆ. ತುಂಬಾ ಅಂದ್ರೆ ತುಂಬಾ ಅದು ಅಮಾವಾಸ್ಯೆ ಧ್ಯಾನಕ್ಕೆ ಹೋಗಿ ಅವತ್ ನೈಟ್ ಫುಲ್ ಧ್ಯಾನ ಮಾಡಿದ್ದೀನಿ ನಾನು. ಒಂದು ನಿಮಿಷನೂ ನಾನು ನಿದ್ದೆ ಮಾಡಿಲ್ಲ ಅಲ್ಲಿ. ಅಲ್ಲಿ ಶ್ರೀ ಈಶ್ವರನ್ ಟೆಂಪಲ್ ಇದೆ, ತುಂಬಾ ಎನರ್ಜಿ ಬಂದ್ಬಿಡ್ತು ನನಗೆ. ಅದು ತುಂಬಾ ಚೆನ್ನಾಗಿ ಫೀಲ್ ಆಯ್ತು. ಸೂಪರ್ ಮೇಡಮ್, ಸೂಪರ್. ಲಕ್ಷ್ಮಿ ಮೇಡಮ್ ಆಕ್ಚುಲಿ ಶೇರ್ ಮಾಡ್ಕೊಂಡಿದ್ರಿ ಇದನ್ನ ನಮ್ಗೆ. ಅವ್ರಿಗೆ ತುಂಬಾ ಧನ್ಯವಾದ ಹೇಳಕ್ ನಾನು ಇಷ್ಟಪಡ್ತೀನಿ. ಫಸ್ಟ್ ಪಿರಮಿಡ್ ಮಾಸ್ಟರ್ ಅಲ್ಲಿ ಫಸ್ಟ್ ಅವ್ರದ್ದೇ ನನ್ ಫೋನ್ ನಂಬರ್ ಅದೇನೋ ಗೊತ್ತಿಲ್ಲ, ಅವ್ರದ್ದು ಫೋನ್ ನಂಬರ್ ತಗೊಂಡ್ ಫೋನ್ ಮಾಡ್ಬೇಕಂತ ನನ್ಗೆ ಇನ್ನರ್ ಅಲ್ಲಿ ಹೇಳ್ತಾ ಇದ್ದೆ. ತಗೊಂಡ್ ನಾ ಮೇಡಮ್ ಕಾಲ್ ಮಾಡ್ದೆ, ಎಷ್ಟು ಬೇಗ ಕನೆಕ್ಟ್ ಆಗಿ ಅವತ್ತೇ ಹೋಗಿ ತುಂಬಾ ಅದ್ಭುತವಾದ ಧ್ಯಾನ ಆಯ್ತು ಸರ್. ಮೇಡಮ್ ಥ್ಯಾಂಕ್ ಯು. ಸೊ ಚೈತ್ರಾ ಮೇಡಮ್ ಕೂಡ ಒಳ್ಳೆ ಸೇವೆ ಮಾಡಿದ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸೊ ಏನಾದ್ರೆ ಡೌಟ್ಸ್ ಇದ್ರು ಸೊ ನಾನು ಒಂದ್ ಸೇವೆ ಮಾಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಏನೇ ಇರ್ಲಿ ಡೌಟ್ಸ್ ಒಂದ್ ವಿಡಿಯೋ ಮಾಡಿ ಹಾಕ್ಬಿಡ್ತೀನಿ, ಓಕೆನಾ? ಸೊ ಟೆನ್ಷನ್ ತಗೋಬೇಡಿರಿ. ನೀವು ಎಂಟ್ರ್ ಆಗ್ರಿ ಸಾಕು, ನಾವು ಇನ್ನು ಉಳಿದಿದ್ ನೋಡ್ಕೊಳ್ತೀವಿ. ಏನೇ ಹೆಲ್ಪ್ ಇದ್ರು ಏನೇ ಸೇವೆ ಆದ್ರೂ ನಾವು ಸ್ಕ್ರೀನ್ ರೆಕಾರ್ಡ್ ಮಾಡಿ ಹೆಂಗ್ ಯೂಸ್ ಮಾಡೋದು ಆ್ಯಪ್ ಎಲ್ಲದನ್ನು ಶುದ್ಧ ಕನ್ನಡದಲ್ಲಿ ಹೇಳ್ಕೊಡ್ತೀವಿ, ಓಕೆನಾ? ಸೊ ಅದನ್ನ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಹಾಗೂ ಇನ್ನೊಂದು ಏನಪ್ಪಾ ಅಂದ್ರೆ, ನಾವು ಈ ವಾರ ಸಾಟರ್ಡೆ ನಾನು ಬರ್ತಾ ಇದ್ದೀನಿ ಶಿವಶಕ್ತಿ ಪಿರಮಿಡ್ಗೆ ಬೆಂಗಳೂರಿಗೆ. ಸೊ 300 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಯಾರಾದ್ರೂ ಮೀಟ್ ಆಗ್ಲಿಕ್ಕೆ ಇಷ್ಟ ಇದ್ರೆ ಬನ್ನಿ ಮಾಸ್ಟರ್ಸ್, ಓಕೆ? ಸೊ ಲಾಸ್ಟ್ ಅಂತ ಹೇಳಿದ್ರಲ್ಲ ಲಕ್ಷ್ಮಿ ಮೇಡಮ್, ಸೊ ಹೋಗೋಣ ನಾವು ಒಂದ್ ಹೆಜ್ಜೆ ಇಡೋಣ. ಇನ್ನು ಲೇಟ್ ಆದ್ರೂ ಇನ್ನೂ ಲೇಟ್ ಬೇಡ, ಸಾಕು ಬಹಳ ಆಗಿತ್ತು ಲೇಟ್ ಅಂತ ಬರ್ತಾ ಇದ್ದೀನಿ. ಯಾರಾದ್ರೂ ಬರ್ತಿದ್ರು ಬನ್ನಿ ಮಾಸ್ಟರ್ಸ್, ನಮ್ ಜೊತೆಗೆ ಎಲ್ಲರೂ ಸೇರೋಣ ಅಲ್ಲಿ, ಓಕೆ ಮಾಸ್ಟರ್ಸ್? ಸೊ ಇದೊಂದು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ. ಹಾಗೂ ಧ್ಯಾನ ಯಜ್ಞಕ್ಕೆ ಎಲ್ಲರೂ ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡಿ ಮಾಸ್ಟರ್ಸ್. ಸೊ ಯಾಕಂದ್ರೆ ಇದೊಂದು ಪ್ರೋಗ್ರಾಮು ನಾವು ಹೆವಿ ಸಕ್ಸಸ್ ಮಾಡ್ಬೇಕು. ದಿಸ್ ಧ್ಯಾನ ಯಜ್ಞ ಇಷ್ಟು ವರ್ಷದಲ್ಲಿ ಎಷ್ಟು ಯಜ್ಞ ಆಗಿದಾವೋ ಎಲ್ಲದಕ್ಕೂ ಹೈ ಎನರ್ಜಿ ಇರಬೇಕು ಈ ಧ್ಯಾನ ಯಜ್ಞದಲ್ಲಿ. ಸೊ ಎಲ್ಲರೂ ಸೇರಿ ಡೊನೇಟ್ ಮಾಡಿ, ಮನಸ್ಪೂರ್ವಕವಾಗಿ ಮಾಡಿ, ಎಷ್ಟಾಗುತ್ತೆ ಅಷ್ಟು ಮಾಡಿ. ಸೊ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ, ಸೊ ಓಶೋರವರದ ಒಂದು ಟೈಮ್ ನೋಡ್ತೀನಿ. ಓಕೆ, ಟೈಮ್ ಆಗಿದೆ ಮಾಸ್ಟರ್ಸ್. ಸೊ ನೆಕ್ಸ್ಟ್ ನಾಳೆ ಶೇರ್ ಮಾಡ್ತೀನಿ, ಇಲ್ಲಾಂದ್ರೆ ಇವತ್ತು ನೈಟ್ ಧ್ಯಾನದಲ್ಲಿ ಶೇರ್ ಮಾಡ್ತೀನಿ, ಓಕೆನಾ? ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಇವತ್ತು ನೈಟ್ ಶೇರ್ ಮಾಡ್ತೀನಿ. ಸಮಯ ಆಗಿದೆ ಅದಕ್ಕೆ ಮಾಸ್ಟರ್ಸ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮತ್ತೊಮ್ಮೆ ಮಂಜುಳಾ ಮೇಡಮ್ಗೆ ತುಂಬಾ ಧನ್ಯವಾದಗಳು. ಹಾಗೂ ಲಕ್ಷ್ಮಿ ಮೇಡಮ್ ಮತ್ತೆ ಉಮೇಶ್ ಸರ್ಗೂ ಇಂಥ ಒಳ್ಳೊಳ್ಳೆ ಮಾಸ್ಟರ್ಸ್ ಕರ್ಕೊಂಡು ಬರ್ತಿದ್ದೀರಾ. ಸೊ ಅವ್ರಿಗೂ ಕೂಡ ಒಂದು ಇನ್ನರ್ ಸೋಲಿನ ಒಂದು ಒಳ್ಳೆ ಪಿಲ್ಲರ್ಸ್. ಸೊ ಥ್ಯಾಂಕ್ ಯು. ಹಾಗೂ ಇವತ್ತು ಚೈತ್ರಾ ಮೇಡಮ್ ಹಾಗೂ ದಿಲೀಪ್ ಸರ್ಗೆ ಹೋಸ್ಟ್ ಆಗಿ ನಡೆಸ್ಕೊಂಡ್ರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ತುಂಬಾ ಒಳ್ಳೆ ಸೇವೆ ಮಾಡ್ತಿದ್ದೀರಾ ಎಲ್ಲರೂ ಕೂಡ. ಸೊ ಇದೇ ತರ ಒಂದು ಗ್ರೂಪ್ ಎನರ್ಜಿಯಿಂದ ನಡ್ಸ್ಕೊಂಡು ಹೋಗ್ರಿ ಎಲ್ಲರೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಮತ್ತೆ 9:45ರಿಂದ 11:45 2 ಗಂಟೆ ಧ್ಯಾನ ಇರುತ್ತೆ ಮಾಸ್ಟರ್ಸ್. ಸಂಗೀತ ಧ್ಯಾನ, ಎಲ್ಲರೂ ಬನ್ನಿ, ಓಕೆ ಮಾಸ್ಟರ್ಸ್? ಒಳ್ಳೆ ಎನರ್ಜಿ ಇರುತ್ತೆ, ಬನ್ನಿ ಮಾಸ್ಟರ್ಸ್. ಎಸ್ ಮೇಡಮ್, ಮಾತಾಡ್ತೀರಾ ಚೈತ್ರಾ ಮೇಡಮ್? ಅದೇ ಸರ್, ಇದು ನೈಟ್ ಏನಾಗ್ತಿದೆ, ತುಂಬಾ ಕಡಿಮೆ ಜನ ಬರ್ತಾ ಇದ್ದೀರಾ. ಸೊ ಏನಾದ್ರೂ ಬಹಳ ಬೇಗ ನಿದ್ದೆ ಬರ್ತಾ ಇರ್ಬೋದ? ಆಕ್ಚುಲಿ ನನ್ಗೂ ಹಂಗಾಗುತ್ತೆ ಮಾಸ್ಟರ್ಸ್. 2 ಅವರ್ಸ್ ಮಾಡ್ತಿರ್ತೀನಿ, ನಿದ್ದೆ ಬಂದಿರುತ್ತೆ. ಸೊ ಹಂಗ ಮಲ್ಕೊಂಡಿರ್ತೀನಿ, ನಾನು ಒಂದ್ 5 ನಿಮಿಷ ಮಲ್ಕೊಂಡ್ ಮತ್ತೆ ಎದ್ದು ಮತ್ಕೊಂಡಿರ್ತೀನಿ. ಹಂಗಾಗುತ್ತೆ ಮಾಸ್ಟರ್. ಸೊ ಆದಷ್ಟು ಬನ್ನಿ, ಯಾಕಂದ್ರೆ ಗ್ರೂಪ್ ಎನರ್ಜಿ ಬೇಕು. ಇಲ್ಲ ಮೇಡಮ್, ನಗ್ಬೇಡಿ ಮೇಡಮ್, ಸೀರಿಯಸ್. ನಿದ್ದೆ ಬಂದಿದೆ ನಂಗೆ, ಏನ್ ಮಾಡೋದು ಮಾಸ್ಟರ್ಸ್? ತಡಿಯಕ್ ಆಗಲ್ಲ, ಕಂಟ್ರೋಲ್ ಆಗಲ್ಲ ನಿದ್ದೆ ನಂಗೆ. ಹಂಗಂದ್ ಫುಲ್ ಹೋಗ್ಬಿಟ್ಟಿರ್ತೇನೆ ಆ ಸ್ಟೇಜಿಗೆ, ಮಕ್ಕೊಂಡೆ ಬಿಡೋದಲ್ಲೇ. ಅಂದ್ರೆ ನನ್ನ ಅಷ್ಟರ ಬಡಿ ಹೋಗಿರುತ್ತೆ, ನನ್ ಬಾಡಿ ಬಿದ್ದಿರುತ್ತೆ ಫುಲ್. ಓಕೆ, ಅದಕ್ಕೆ ಮಾಸ್ಟರ್ಸ್ ತುಂಬಾ ಎನರ್ಜಿ ಇರುತ್ತೆ ಮಾಸ್ಟರ್ಸ್. ಪ್ಲೀಸ್ ಎಲ್ಲಾರು ಬನ್ನಿ, ಆದಷ್ಟು ಗ್ರೂಪ್ ಅಲ್ಲಿ ಮಾಡೋ ನಮಗೂ ಖುಷಿ ಇರುತ್ತೆ. ಲಾಸ್ಟ್ ಕಡಿಮೆ ಇದ್ರೆ ಸ್ವಲ್ಪ ಎನರ್ಜಿ ಹೋದಂಗ ಅನ್ಸುತ್ತೆ. ಸೊ ಎಲ್ಲಾರು ಕೂಡಿ ಮಾಡೋಣ ಮಾಸ್ಟರ್ಸ್, ಓಕೆ? ಸೊ ಒಂದು ಅದ್ಭುತವಾದ ಎನರ್ಜಿ ಅಂತ ಬಂದೇ ಬರುತ್ತೆ. ನಾನ್ ಬೇಕಾದ್ರೆ 100% ಕೊಡ್ತೀನಿ ನಿಮ್ಗೆ, ಅನುಭವ ಗ್ಯಾರಂಟಿ ಸಿಗುತ್ತೆ ನಿಮ್ಗೆ ಲಾಸ್ಟ್ 2 ಅವರ್ಸ್ ಮುಗಿಯೋದ್ರೊಳಗಾಗಿ. ಯಾಕೆ ಎನರ್ಜಿನೇ ಹಂಗಿದೆ ನಮ್ದು. ಸೊ ಎಲ್ಲಾರು ಆದಷ್ಟು ಟ್ರೈ ಮಾಡಿ ಜಾಯ್ನ್ ಆಗಕ್ಕೆ. ನಿದ್ದೆ ಬಂದ್ರೆ ಮಲ್ಕೊಂಡಾದ್ರೂ ಎದ್ದು ವಾಪಸ್ ಮಾಡೋಣ. ಸೊ ಬನ್ನಿ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು. ಸೆಷನ್ ನ ಎಂಡ್ ಮಾಡ್ತಾ ಇದ್ದೀನಿ.